ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ನಾವು ಬ್ಯಾಕಲ್ಲಿ ಮತ್ತು ಫ್ರಂಟಲ್ಲಿ ಎರಡೂ ಕಡೆನೂ ಡೀಪ್ ನೆಕ್ ಕೊಡ್ತಿದ್ದೀವಿ. ಅಂದರೆ ಬ್ಯಾಕಲ್ಲೂ ಡೀಪು, ಫ್ರಂಟಲ್ಲೂ ಡೀಪು ಕೊಟ್ಟು ಬ್ಲೌಸ್ ಹೊಲಿದಾಗ ನಾವು ಯಾವೆಲ್ಲ ಪಾಯಿಂಟ್ಸ್ನ ಮೈಂಡಲ್ಲಿ ಇಟ್ಕೊಂಡು ಬ್ಲೌಸ್ನ ಕಟ್ ಮಾಡಬೇಕು ಅನ್ನೋದು ಡೀಟೇಲ್ಡಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು 4 ಡಾಟ್ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇರೋದು. ಈ ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಫ್ರಂಟು ಡೀಪ್ ಕೊಟ್ಟು ಬ್ಯಾಕು ಡೀಪ್ ಕೊಡ್ತಾ ಇದ್ದೀನಿ ಬ್ರಾಡಾಗಿ, ಮತ್ತು ಶೋಲ್ಡರು ಕೂಡ ನಮಗೆ 2 ಇಂಚಸ್ ಅಷ್ಟೇ ಸಾಕು ಅಂತ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ನಾವು ಕಸ್ಟಮರ್ ಕೇಳಿದಾಗ ಈ ಥರನೇ ಇರಬೇಕು ಅಂತ ನಮಗೆ ಕೆಲವೊಬ್ಬರು ಪರ್ಟಿಕ್ಯುಲರಾಗಿ ಶೋಲ್ಡರ್ ಇಷ್ಟೇ ಇರಬೇಕು, ಡೀಪ್ ಇಷ್ಟೇ ಇರಬೇಕು ಅಂತ ಕೇಳಿದಾಗ ನಾವು ಯಾವ್ಯಾವ ರೀತಿ ಎಲ್ಲ ಚೇಂಜಸ್ ಮಾಡ್ಕೊಂಡು ಬ್ಲೌಸ್ನ ಕಟ್ ಮಾಡಬೇಕು ಅನ್ನೋದು ಡೀಟೇಲಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ. ವಿಡಿಯೋ ತುಂಬಾ ಯೂಸ್ಫುಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಎರಡೂ ಈ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನೀವು ಈ ಮೆಥಡಲ್ಲಿ ಕಟ್ ಮಾಡಿ ಒಂದ್ಸಲ ಸ್ಟಿಚ್ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ ಮಾಡದೇ ಇರೋದು ಮಾತ್ರ ಮರಿಬೇಡಿ, ದಯವಿಟ್ಟು ಕಮೆಂಟ್ನ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿದ್ರೇ ನಮಗೆ ಗೊತ್ತಾಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನೋಡಿ, ಮೆಷರ್ಮೆಂಟ್ ಬ್ಲೌಸ್ನ ಕೊಟ್ಟಿದ್ದಾರೆ ಕಸ್ಟಮರು. ಮೆಷರ್ಮೆಂಟ್ನ ಬ್ಲೌಸ್ ಕೊಟ್ಟಾಗ ಇದು ಸ್ವಲ್ಪ ಟೈಟ್ ಲೂಸ್ ಇದೆ, ಇಲ್ಲಿವರೆಗೂ ಬರೋ ಥರ ಅಂತ ಅವ್ರು ಪಿನ್ ಹಾಕಿದ್ದಾರೆ ನೋಡಿ. ಇಲ್ಲಿಗೆ ನಾವು ರೆಡಿ ಅನ್ನೋದು ಕೊಡಬೇಕಾಗುತ್ತೆ. ಬ್ಯಾಕಲ್ಲಿ ಇನ್ನೂ ಡೀಪ್ ಕೊಟ್ಟು, ಫ್ರಂಟಲ್ಲೂ ಇನ್ನೂ ಡೀಪ್ ಕೇಳಿದ್ದಾರೆ. ಸೊ ಇಷ್ಟು ಕೊಟ್ಟು ನಾವು ಯಾವ ರೀತಿ ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ? ಸೊ ವಿಡಿಯೋನೆಲ್ಲ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ವಿಡಿಯೋ ಯೂಸ್ಫುಲ್ ಅಂದರೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ, ಓಕೆನಾ? ಈಗ ನೋಡಿ, ಇಲ್ಲಿ ಮಾರ್ಜಿನ್ ಸಮ ಇರಲ್ವಲ್ಲ, ಸೊ ಮಾರ್ಜಿನ್ ಸಮ ಇರೋದಕ್ಕೋಸ್ಕರ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ ನಾನಿಲ್ಲಿ. ಸೊ ಎರಡು ಮಾರ್ಜಿನ್ ಸಮ ಇರಲ್ಲ ಅಂದರೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಸೊ ಇಲ್ಲಿ ನೀವು ವೇಸ್ಟ್ ಹತ್ರ ನೀವು ಪಟ್ಟಿ ಕೊಡ್ತಿದ್ದೀರಾ ಇಲ್ಲ ಪೈಪಿಂಗ್ ಕೊಡ್ತಿದ್ದೀರಾ ಅನ್ನೋದ್ರ ಮೇಲೇನು ನಿಮಗೆ ಮ್ಯಾಟ್ರ್ ಆಗುತ್ತೆ. ನಾನಿಲ್ಲಿ ನೋಡಿ ಪೈಪಿಂಗ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನಿಲ್ಲಿ ಒಂದು 1/4 ಇಂಚಷ್ಟೇ ಫ್ಯಾಬ್ರಿಕ್ನ ಬಿಡ್ತೀನಿ, ಓಕೆನಾ? ಇಲ್ಲಿ ಒಂದು 1/4 ಇಂಚಷ್ಟು ನಾನು ಕ್ಲಾತ್ನ ಬಿಡ್ತೀನಿ. ನೀವೇನಾದರೂ ಪಟ್ಟಿನ ಕೊಡ್ತೀನಿ ಅನ್ನೋದಾದರೆ ನೀವಿಲ್ಲಿ 1/2 ಇಂಚ್ ಕಂಪಲ್ಸರಿ ಬಿಡಬೇಕಾಗುತ್ತೆ. ನಾನಿಲ್ಲಿ ಒಂದು 1/4 ಇಂಚಷ್ಟು ಬಿಡ್ತೀನಿ, ಯಾಕಂದರೆ ನಾನಿಲ್ಲಿ ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ. ಹಾಗಾಗಿ ನನಗೆ 1/4 ಇಂಚಷ್ಟು ಸಾಕು, ಹಾಗಾಗಿ ನಾನು 1/4 ಇಂಚನ್ನ ಬಿಡ್ತಿದ್ದೀನಿ, ಓಕೆನಾ? ಇಷ್ಟಾದಮೇಲೆ ಈಗ ಫಸ್ಟಿಗೆ ನಾವು ಬ್ಲೌಸ್ ಲೆಂತ್ನ ಚೆಕ್ ಮಾಡ್ಕೋಬೇಕು. ನೋಡಿ, ಮೇನ್ ಫ್ಯಾಬ್ರಿಕ್ ಇದು. ಈ ಒಂದು ಮೇನ್ ಫ್ಯಾಬ್ರಿಕ್ನ ನಾನು ಬ್ಲೌಸು ಸ್ಟಿಚ್ ಮಾಡ್ತಾಯಿದ್ದೀನಿ. ಸಿಲ್ಕ್ ಮೆಟೀರಿಯಲ್ ಇದು ಬ್ಲೌಸು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಲೆಂತ್ನ ಚೆಕ್ ಮಾಡ್ಕೊಳ್ಳೋಣ. ಲೆಂತಲ್ಲಿ ಯಾವುದೇ ರೀತಿ ಚೇಂಜಸ್ ಬೇಡ ಅಂತ ಕೇಳಿದ್ದಾರೆ. ನೋಡಿ, ಲೆಂತ್ ಬಂದು ನಮಗೆ 15 ಇಂಚಸ್ ಬರ್ತಿದೆ, ಓಕೆನಾ? 15 ಇಂಚಸ್ಸು ನಾನು ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. 1/2 ಇಂಚ್ ಸೇರಿಸಿ. 1/2 ಇಂಚ್ ಏನಕ್ಕೆ ಸೇರಿಸ್ತಾ ಇದ್ದೀನಿ ಅಂದರೆ ನಮಗೆ ಇಲ್ಲಿ ಶೋಲ್ಡರ್ ಅಟ್ಯಾಚ್ಗೋಸ್ಕರ 1/2 ಇಂಚ್ ಬೇಕಾಗುತ್ತಲ್ಲ, ನಾನಿಲ್ಲಿ 15.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಸಲ ಕಸ್ಟಮರು ಬ್ಲೌಸ್ನ ಕೊಟ್ಬಿಟ್ಟು ನಮಗೆ ಶೋಲ್ಡರ್ ಕಡಿಮೆ ಇರಬೇಕು, ಶೋಲ್ಡರ್ ಡ್ರಾಪ್ ಆಗಬಾರ್ದು, ಪ್ಲಸ್ ನಮಗೆ ಡೋರಿ ಬೇಡ ಅಂತಾರೆ. ಡೋರಿ ಇಲ್ಲದೇ ನಮಗೆ ಬ್ಲೌಸ್ನ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ತಾರೆ. ಆವಾಗ ನಮಗೆ ಬ್ರಾಡಾಗಿ ಕೊಟ್ಟು ಶೋಲ್ಡರ್ ಡ್ರಾಪ್ ಆಗ್ದಿರ ಯಾವ ರೀತಿ ಎಲ್ಲ ಕಟ್ ಮಾಡ್ಕೋಬೇಕು ಅನ್ನೋದು ಕೂಡ ನಾವು ಮೈಂಡಲ್ಲಿ ಇಟ್ಕೋಬೇಕು. ಎಲ್ಲ ಬ್ಲೌಸ್ಗೂ ಒಂದೇ ಥರ ಕಟ್ ಮಾಡಿದ್ರೆ ನಮಗೆ ನಿಜವಾಗ್ಲೂ ಫಿಟ್ಟಿಂಗ್ ಅನ್ನೋದು ಬರೋದಿಲ್ಲ. ನಾವೇನೆಲ್ಲ ಚೇಂಜಸ್ನ ಮಾಡ್ಕೋಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಷ್ಟಾದಮೇಲೆ ನೋಡಿ, ಇದರಲ್ಲೇನು ನಾನು ನೆಕ್ ವಿಡ್ತ್ನ ಮೆಷರ್ಮೆಂಟ್ ತೊಗೊಳ್ತಾ ಇಲ್ಲ, ಡೈರೆಕ್ಟಾಗಿ ನಾನು ಇಲ್ಲೇ ತೊಗೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ತೊಗೊಳ್ತಾ ಇದ್ದೀನಿ 2 ಇಂಚಸ್ ಅಷ್ಟು ನೆಕ್ ವಿಡ್ತ್ನ ತೊಗೊಳ್ತಾ ಇದ್ದೀನಿ. 2 ಇಂಚಸ್ ಯಾಕಪ್ಪ ಅಂದರೆ ಅವರು ಡೀಪ್ ನೆಕ್ ಕೇಳಿದ್ದಾರೆ, ಹಾಗಾಗಿ ನಾನು ಇಲ್ಲಿ 2 ಇಂಚಸ್ನ ಕೊಡ್ತಿದ್ದೀನಿ. ಇವರು ಡೀಪ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ, 4.5 ಇದೆ. 4.5 ನಾವಿಲ್ಲಿ ತೊಗೊಂಡಾಗ ನಮಗೆ ಎಷ್ಟು ಡೀಪ್ ಬರುತ್ತೆ ನೋಡ್ಕೊಳ್ಳಿ. ಅವ್ರು ಇದಕ್ಕಿಂತ ಸ್ವಲ್ಪ ಡೀಪೇ ಕೇಳಿದ್ದಾರೆ ನಮಗೆ. ನೋಡಿ, 11 ಇಂಚಸ್ ಬರ್ತಿದೆ ನಮಗೆ ಡೀಪು, ಓಕೆನಾ? ಈಗ ನೋಡಿ, ಇದರಿಂದ ನಾನು 1/2 ಇಂಚು ಮತ್ತೆ ಡೌನಿಂಗ್ ತೊಗೊಳ್ತಾ ಇದ್ದೀನಿ. ಅವರು ಅದಕ್ಕಿಂತ ಡೀಪ್ ಜಾಸ್ತಿನೇ ಕೇಳಿದ್ದಾರೆ, ಓಕೆನಾ? ಇಷ್ಟು 4 ಇಂಚು. ಈಗ ನಮಗೆ 11.5 ಬಂತು ಡೀಪು, ಓಕೆನಾ? ಹಾಗಾಗಿ ನಾನಿಲ್ಲಿ 2 ಇಂಚಸ್ನ ನೆಕ್ ಬಿಡ್ತು ತೊಗೊಂಡಿದ್ದೀನಿ. ಇಲ್ಲಿ 3 ಇಂಚಸ್ನ ತೊಗೊಳ್ತಾ ಇದ್ದೀನಿ, ಓಕೆನಾ? ಇಲ್ಲಿ 2 ಇಂಚಸ್ ಆದರೆ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಸೇರಿಸಿ ನಾನು 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ನೋಡಿ, ನೀವು ಡೀಪ್ ಹೋದಷ್ಟು ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಂತ. ಇಷ್ಟಾದಮೇಲೆ ಈಗ ನಾನಿಲ್ಲಿ ನೆಕ್ ವಿಡ್ತ್ ಶೋಲ್ಡರ್ನ ತೊಗೊಳ್ತಾ ಇದ್ದೀನಿ. ಇವರಿಗೆ ಶೋಲ್ಡರ್ ಬೇಕು, ಕಡಿಮೆನೇ ಬೇಕು, ಒಂದು 2 ಕಾಲಾದರೆ ಸಾಕು ಅಂತ ಹೇಳ್ತಾರೆ. ಸೊ ನೋಡಿ, ನಾನಿಲ್ಲಿ 3 ಇಂಚಸ್ನ ಶೋಲ್ಡರ್ನ ತೊಗೊಳ್ತಾ ಇದ್ದೀನಿ. ಆವಾಗ ನಮ್ಗೆ ಎಷ್ಟಾಯಿತು? 5 ಇಂಚಸ್ ಆಗುತ್ತೆ. ಟೋಟಲ್ ನೆಕ್ ವಿಡ್ತು ಮತ್ತು ಶೋಲ್ಡರ್ ಬಂದು 5 ಇಂಚಸ್ ಆಗುತ್ತೆ. 5 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ನೀಟಾಗಿ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ನೋಡಿ, ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ನ ಹಾಕ್ಕೊಂಡು ಇಲ್ಲಿಂದ 6 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. 6 ಇಂಚಸ್ಗೆ ಒಂದು ಮಾರ್ಕ್ ಮಾಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಇಲ್ಲಿಂದ ಕೂಡ ಈ ರೀತಿ ಹಾಕ್ಕೊಳ್ಳೋಣ. ಇಷ್ಟು ಹಾಕ್ಕೊಂಡಿದ್ದಾದಮೇಲೆ ಈಗ ನಾವು ಚೆಕ್ ಮಾಡ್ಕೋಬೇಕಾಗಿರೋದು ಚೆಸ್ಟ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇವರ ಅಪ್ಪರ್ ಚೆಸ್ಟ್ ಎಷ್ಟಿದೆ ಮತ್ತು ಫುಲ್ ಬಸ್ಟ್ ರೌಂಡ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇವರ ಅಪ್ಪರ್ ಚೆಸ್ಟ್ ಬಂದು ನೋಡಿ 9 ಇಂಚಿದೆ, ಓಕೆನಾ? ಫುಲ್ ಬಸ್ಟ್ ರೌಂಡ್ ಬಂದು ನೋಡಿ ಇಲ್ಲಿ ಟೈಟಾಗಿ ರೀತಿ ತಗೊಳ್ಳಿ, 9.5 ಬರ್ತಿದೆ. ಕ್ಲಿಯರ್ ಆಯಿತಾ? ಇದು 36 ಸೈಜು ಬ್ಲೌಸು.
ನೋಡಿ 9 ಇಂಚು ಬಂದಾಗ ನಾನಿಲ್ಲಿ ಡೀಪ್ ಕೊಡ್ತಾಯಿದ್ದೀನಿ, ಶೋಲ್ಡರು ಬೇರೆ ಕಡಿಮೆ ಕೊಡ್ತಾಯಿದ್ದೀನಿ. ನಾನಿಲ್ಲಿ 1/2 ಇಂಚು ಮೈನಸ್ ಮಾಡ್ಕೊಳ್ತೀನಿ. 1/2 ಇಂಚು ಮೈನಸ್ ಮಾಡಿಕೊಂಡು 8ವರೆಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಮಾರ್ಜಿನು 2 ಇಂಚಸ್ಸು. ಯಾಕಿಲ್ಲ 1/2 ಇಂಚು ಅಂದರೆ ನಿಮ್ಗೆ ಗೊತ್ತಲ್ಲ, ಇದು ಡೀಪ್. ನನ್ನ ಚಾನಲ್ನ ಫಾಲೋ ಮಾಡ್ತಿರೋರಿಗೆ ಗೊತ್ತಿರುತ್ತೆ. ಡೀಪ್ ನೆಕ್ ಇದ್ದಾಗ ನಾವು ಹೆಂಗೆ ಮೈನಸ್ ಮಾಡಬೇಕು ಚೆಸ್ಟು ಎಲ್ಲ ಅನ್ನೋದು ನಾನು ಸುಮಾರಷ್ಟು ವೀಡಿಯೋಗಳಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರೋರಿಗೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಈಗ ಹೊಸದಾಗಿ ನೋಡ್ತಾ ಇರೋರು ಒಂದ್ಸಲ NSCS ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ. ಅಲ್ಲಿ ಯಾವ ಥರ ನಾನು ಪ್ಯಾಟ್ರನ್ ಬ್ಲೌಸಸ್ ಎಲ್ಲ ಹಾಕಿದ್ದೀನಿ, ವೆರೈಟಿ ಆಫ್ ಪ್ಯಾಟ್ರನ್ ಬ್ಲೌಸಸ್, ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಒಂದೇ ವೀಡಿಯೋದಲ್ಲಿ ಹಾಕಿದ್ದೀನಿ. ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಸ್ ಆಗಬಾರ್ದು ಅಂತ ಒಂದ್ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬ್ಲೌಸಸ್ನ ಪ್ಯಾಟ್ರನ್ ಬ್ಲೌಸಸ್ನ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅನ್ನೋದು ನಾನು ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಇಷ್ಟಾದಮೇಲೆ ಈಗ ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿಂದ ನೋಡಿ ವೇಸ್ಟ್ ಪಟ್ಟಿಯಿಂದ ನೀಟಾಗಿ ರೀತಿ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ ಚೆಕ್ ಮಾಡ್ಕೊಳ್ತಾ ಹೋದರೆ ನಮಗೆ ಎಷ್ಟು ಬರುತ್ತೆ ನೋಡಿ, 31 ಬರ್ತಾಯಿದೆ. 31ನ ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. 15 ಬಂತು. ಇನ್ನೊಂದು ಫೋಲ್ಡ್ನ ಮಾಡ್ಕೊಳ್ಳಿ. ಎಷ್ಟು ಬಂತು ನೋಡಿ, 7.25 ಬರುತ್ತೆ. 7.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ 1 ಇಂಚು ಡಾಟಿಗೋಸ್ಕರ, 2 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಇಷ್ಟು ಮಾರ್ಕ್ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ನೋಡಿ ಈ ರೀತಿ. ಇನ್ನೊಂದು ವಿಷಯ ಏನು ಗೊತ್ತಾ, ನೀವು ಮೈಂಡಲ್ಲಿ ಇಟ್ಕೋಬೇಕಾಗಿರೋದು, ನೀವು ಇಲ್ಲಿ ಮೈನಸ್ ಮಾಡಿ ತೊಗೊಂಡ್ಬಿಡ್ತೀರಾ ಅಂದ್ಕೊಳ್ಳಿ. ಮೈನಸ್ ಮಾಡಿ ತೊಗೊಂಡು ಆರ್ಮೋಲ್ನ ನೀವು ಚೆಕ್ ಮಾಡಲ್ಲ. ಆರ್ಮೋಲ್ನ ಚೆಕ್ ಮಾಡಿಲ್ಲ ಅಂದಾಗ ನಿಮ್ಗೆ ಆರ್ಮೋಲ್ ಟೈಟ್ ಆದಾಗೂ ಕೂಡ ನಿಮಗೆ ಶೋಲ್ಡರ್ ಡ್ರಾಪ್ ಸಮಸ್ಯೆ ಬರುತ್ತೆ. ಇದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ಆರ್ಮೋಲಲ್ಲಿ ಪ್ರಾಬ್ಲಮ್ ಬಂದಾಗ ನಿಮಗೆ ಆರ್ಮೋಲ್ ಟೈಟ್ ಆಯಿತು, ಇಲ್ಲ ಸ್ಲೀವ್ ಪೂರ ಟೈಟ್ ಆಯಿತು ಅಂದ್ರೂ ಕೂಡ ನಿಮಗೆ ಶೋಲ್ಡರ್ ಡ್ರಾಪ್ ಸಮಸ್ಯೆ ಅನ್ನೋದು ಬರುತ್ತೆ. ಅದ್ರ ಕಡೆ ಕೂಡ ನೀವು ಗಮನ ಕೊಡಬೇಕಾಗುತ್ತೆ. ಆರ್ಮೋಲು ನಿಮಗೆ ಕಂಫರ್ಟಬಲ್ ಇಲ್ಲ ಅಂದರೆ, ಸ್ಲೀವ್ ಕೂಡ ನಮಗೆ ಕಂಫರ್ಟಬಲ್ ಇಲ್ಲ ಅಂದರೆ ಶೋಲ್ಡರ್ ಡ್ರಾಪ್ ಸಮಸ್ಯೆ ಬರುತ್ತೆ. ನೆಕ್ ಬಿಡ್ತಿಂದ ಅಷ್ಟೇ ಶೋಲ್ಡರ್ ಡ್ರಾಪ್ ಸಮಸ್ಯೆ ಬರುತ್ತೆ ಅಂತ ಅಂದ್ಕೊಂಡಿರ್ಬೋದು ನೀವು. ಖಂಡಿತವಾಗ್ಲೂ ಇಲ್ಲ. ಆರ್ಮೋಲ್ ಟೈಟ್ ಆದರೂ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ, ಸ್ಲೀವ್ ಟೈಟ್ ಆದರೂ ಶೋಲ್ಡರ್ ಡ್ರಾಪ್ ಆಗುತ್ತೆ. ಈ ಪಾಯಿಂಟ್ಸ್ನ ಕೂಡ ನೀವು ನೆನ್ಪಿಟ್ಕೋಬೇಕು. ಎಲ್ಲಿ ನಮಗೆ ಪ್ರಾಬ್ಲಮ್ ಬರ್ತಿದೆ ಅನ್ನೋದು ನಮಗೆ ಗೊತ್ತಾಗಬೇಕಾಗುತ್ತೆ. ಈ ರೀತಿ ಒಂದು ಸಲ ಆರ್ಮೋಲ್ನ ಚೆಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ 8 ಇಂಚಸ್ ಬರ್ತಿದೆ. ನಾನು ಇನ್ನೊಂದು 1/4 ಇಂಚಸ್ಸು ಲೂಸ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡಿ ನನಗೆ 1 ಪಾಯಿಂಟ್ ಕಡಿಮೆ 8.25 ಬರ್ತಿದೆ. ನಾನಿಲ್ಲಿ ಸ್ವಲ್ಪ ಲೂಸಿಂಗ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಲ್ಲ, ಸೊ ಆ ಲೂಸಿಂಗ್ ನನಗಿಲ್ಲಿ ಬರುತ್ತೆ. ಯಾಕಂದರೆ ಆರ್ಮೋಲಲ್ಲಿ ನೀವು ಟೈಟ್ ಆದ್ರಾಗೂ ಶೋಲ್ಡರ್ ಡ್ರಾಪ್ ಸಮಸ್ಯೆ ಅನ್ನೋದು ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ 1/4 ಇಂಚಷ್ಟು ಲೂಸಿಂಗ್ ಹಂಗೆ ಇಟ್ಕೊಳ್ತೀನಿ. ಇಷ್ಟು ಬ್ಲೌಸ್ದು ಬ್ಯಾಕ್ ಪಾರ್ಟು. ಸೊ ಈಗ ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ನಿಮಗೆ ಮೈಂಡಿಗೆ ಹೋಯ್ತು ಅಂತ ಅಂದ್ಕೊಂಡಿದ್ದೀನಿ. ಶೋಲ್ಡರ್ ಡ್ರಾಪ್ ಸಮಸ್ಯೆಗೆ ಆರ್ಮೋಲು ಟೈಟ್ ಆಗೋದು ಕಾರಣ ಆಗುತ್ತೆ. ನೀವು ಒಂದ್ಸಲ ನೋಡ್ಕೊಳ್ಳಿ. ನೆಕ್ ಬಿಡ್ ಕರೆಕ್ಟಾಗಿ ಇಟ್ಟಿದ್ದೀನಿ. ನೆಕ್ ಡೀಪ್ ಎಲ್ಲ ಕರೆಕ್ಟಾಗಿರುತ್ತೆ. ನಾವು ಬ್ಲೌಸಲ್ಲಿ ಚೆಕ್ ಮಾಡಿದಾಗ ನೆಕ್ ಡೀಪ್ ಎಲ್ಲ ಕರೆಕ್ಟಾಗಿರುತ್ತೆ. ನೆಕ್ ಬಿಡ್ತಲ್ಲಿ ಏನು ಚೇಂಜಸ್ ಮಾಡಲ್ಲ. ಆದರೂ ನಮಗೆ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂದರೆ ನಿಮಗೆ ಆರ್ಮೋಲ್ ಟೈಟ್ ಆಗಿರುತ್ತೆ, ಇಲ್ಲ ಹ್ಯಾಂಡ್ಸು ಟೈಟ್ ಆಗಿರುತ್ತೆ. ಅದನ್ನೊಂಚೂರು ಗಮನಿಸ್ಕೊಂಡು ನೀವು ಅದನ್ನು ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ನಿಮಗೆ ಬರೀ ನೆಕ್ದಷ್ಟೇ ಸಮಸ್ಯೆ ಆಗಿದೆ, ಯಾಕೆ ಹಿಂಗೆ ಆಗ್ತಿದೆ ಅಂತ ನೀವೇನು ವರಿಯ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇದು ಟೈಟ್ ಆದಾಗೂ ನಿಮಗೆ ಆರ್ಮೋಲ್ ಅನ್ನೋದು ಸಮಸ್ಯೆ, ಶೋಲ್ಡರ್ ಡ್ರಾಪ್ ಅನ್ನೋದು ಸಮಸ್ಯೆ ಬರುತ್ತೆ. ಓಕೆನಾ. ಇಲ್ಲಿಂದ ಒಂದು 1/4 ಇಂಚಷ್ಟು ನಾನು ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ ಕಡೆಗೆ. ಓಕೆನಾ. ಇಷ್ಟ ಆದಮೇಲೆ ನಾವು ಬ್ಯಾಕ್ ಪಾರ್ಟ್ ಅನ್ನೋದು ನಮಗೆ ಫಿನಿಶ್ ಆಗುತ್ತೆ. ನೋಡಿ ಇಲ್ಲಿಂದ 1/2 ಇಂಚಷ್ಟು ನಾನು ಕ್ರಾಸಾಗಿ ಈ ರೀತಿ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಕಟ್ ಮಾಡ್ಕೊಂಡಾಗ ನಿಮಗೆ ಸೈಡ್ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಬ್ಲೌಸು ಅಷ್ಟೇ ಫಿಟ್ಟಿಂಗು ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟು ಈ ಪಾಯಿಂಟ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಬ್ಯಾಕ್ ಪಾರ್ಟ್ ಈಗ ಮಾರ್ಕಿಂಗ್ ಅನ್ನೋದು ಆಯಿತು. ಈಗ ಇದನ್ನೊಂದು ಸಲ ಕ್ರಾಸಾಗಿ ಈ ರೀತಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಒಂದು ಸ್ವಲ್ಪ ಕ್ರಾಸಾಗಿ ನೋಡಿ ಈ ರೀತಿ ಕೊಡೋಣ. ಆಗ ನಮಗೆ ಸೈಡ್ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇಷ್ಟು ಇದು ಬ್ಯಾಕ್ ಪಾರ್ಟು. ಈಗ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಫ್ರಂಟಲ್ಲಿ ಅಷ್ಟೇ ಡೀಪ್ ತೆಗೆದಾಗ ನಾವು ಆರ್ಮೋಲನ್ನು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲೇ ನಿಮಗೆ ಪ್ರಾಬ್ಲಮ್ ಬರೋದು, ಕೆಲವೊಬ್ಬರಿಗೆಲ್ಲ ಇಲ್ಲೇ ಪ್ರಾಬ್ಲಮ್ ಬರುತ್ತೆ. ತುಂಬ ಪ್ರಾಬ್ಲಮ್ ಬರೋದೇ ಇಲ್ಲಾಗಿರುತ್ತೆ. ಅದಕ್ಕೆ ಇದನ್ನು ಸ್ವಲ್ಪ ನೀವು ಗಮನ ಇಟ್ಟು ನೋಡ್ಕೋಬೇಕಾಗತ್ತೆ. ಸೊ ನಾನೀಗ ಏನು ಮೆಥಡಲ್ಲಿ ಕಟ್ ಮಾಡ್ತಿದ್ದೀನೋ ಈ ಮೆಥಡಲ್ಲಿ ಒಂದು ಸಲ ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನೋಡಿ ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಮಾರ್ಕಿಂಗ್ ಏನು ಮಾಡಿದ್ದೀನೋ ಸೇಮ್ ಮಾರ್ಕಿಂಗ್ ಮೇಲೇ ನಾನು ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಹ್ಯಾಂಡ್ಸಲ್ಲಿ ಪ್ರಾಬ್ಲಮ್ ಬಂದರೂ ನಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಆರ್ಮೋಲಲ್ಲಿ ಪ್ರಾಬ್ಲಮ್ ಬಂದಾಗೂ ನಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ನೋಡಿ ಬ್ಯಾಕ್ ಪಾರ್ಟ್ ನಮಗೆ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೋಬೇಕಾದ್ರೆ ಏನು ಚೇಂಜಸ್ ಮಾಡ್ಕೋಬೇಕು ನೋಡಿ. ಇದು ಬ್ರಾಡ್ ನೆಕ್ ಬೇಕು ಅಂತ ಕೇಳಿದ್ದಾರೆ ಫ್ರಂಟಲ್ಲೂ. ನಿಮ್ಗೆ ಇಲ್ಲಿ ಇನ್ನೊಂದು ವಿಷಯ ಹೇಳೋದು ಮತ್ತೆ ನೋಡಿ, ಇಲ್ಲಿ ನಿಮಗೆ ಎಷ್ಟು ಬ್ರಾಡ್ ಬೇಕೋ ಅಷ್ಟು ಬ್ರಾಡ್ನ ನೀವು ಇಟ್ಕೋಬೋದು. ಓಕೆನಾ. ಕೆಲವರು ಇಲ್ಲಿಂದನೇ ಬ್ರಾಡ್ನ ತಗೊಳ್ತಾರೆ. ಈ ರೀತಿ ನೋಡಿ, ಈ ರೀತಿ ಬ್ರಾಡಾಗಿ ತಗೊಳ್ತಾರೆ.
ಸೊ ನೀವು ಎಷ್ಟು ಬ್ರಾಡ್ ಬೇಕೋ ಅಷ್ಟು ಬ್ರಾಡನ್ನ ನೀವು ಕಟ್ ಮಾಡ್ಕೋಬೋದು. ನಾನಿಲ್ಲಿ ತೀರಾ ಬ್ರಾಡ್ ಏನು ಕೊಡ್ತಾಯಿಲ್ಲ, ಜಸ್ಟ್ ಇಲ್ಲಿ ನಾನು ರೌಂಡ್ ಶೇಪ್ ಹಾಕಿ ಈ ರೀತಿ ಶೇಪ್ನ ಕೊಡ್ತಿದ್ದೀನಿ. ಓಕೆನಾ, ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಕಟ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಇಷ್ಟು ಬ್ಯಾಕ್ ಪಾರ್ಟು. ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡೋದು. ಫ್ರಂಟ್ ಪಾರ್ಟ್ನ ಯಾವ ರೀತಿ ಕಟ್ ಮಾಡೋದು ನೋಡೋಣ. ನೋಡಿ, ಇಲ್ಲಿಂದ ಇದು ಕಂಪಲ್ಸರಿ ನೀವು ಉಪ್ಪಟ್ಟೆ ಐಪಟ್ಟಿಗೆ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಕಂಪಲ್ಸರಿ ಬಿಡಬೇಕಾಗುತ್ತೆ. ಇದ್ರ ಕಡೆ ಸ್ವಲ್ಪ ಗಮನ ಕೊಡಿ. ನೀವು ಮರೆತು ನೀವೇನಾದರೂ ಸ್ಟಿಚ್ ಮಾಡಿದ್ದೀವಿ ಅಂತಂದರೆ ನಮಗೇನಾಗುತ್ತೆ, ಉಪ್ಪಟ್ಟೆ ಐಪಟ್ಟಿ ಮಿಡ್ಲಲ್ಲಿ ಗ್ಯಾಪ್ ಅನ್ನೋದು ಬಂದುಬಿಡುತ್ತೆ. ನಮಗೆ ಬ್ಲೌಸ್ ಅನ್ನೋದು ಫಿಟ್ಟಿಂಗ್ ಫ್ರಂಟ್ ಪಾರ್ಟಲ್ಲಿ ನೀಟಾಗಿ ಕೂತ್ಕೊಳ್ಳಲ್ಲ. ಸೊ ಹಾಗಾಗಿ ನೀವು ಕಂಪಲ್ಸರಿ ಬಿಡಬೇಕಾಗುತ್ತೆ ಉಪ್ಪಟ್ಟೆ ಐಪಟ್ಟಿಗೆ ಈ ರೀತಿ. ಇದಾದಮೇಲೆ ನೆಕ್ಸ್ಟ್ ನಾವು ಬ್ಯಾಕ್ ಪಾರ್ಟ್ ಏನು ಹಾಕಿದ್ದೀವೋ ಸೇಮ್ ಅದೇ ರೀತಿ ಇಲ್ಲೂ ಕೂಡ ಸುಮ್ಮನೆ ನಾವು ರೆಫ್ರೆನ್ಸ್ಗೋಸ್ಕರ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ನಾನು. ಓಕೆನಾ, ಈ ರೀತಿ ರೆಫ್ರೆನ್ಸ್ಗೋಸ್ಕರ ಮಾರ್ಕ್ನ ಮಾಡಿಕೊಂಡು ಟ್ಯಾಪ್ ಮಾಡ್ಕೊಳ್ಳೋಣ. ಟ್ಯಾಪ್ ಮಾಡಿಕೊಂಡ್ರೆ ನಮಗೆ ಬ್ಯಾಕ್ ಪಾರ್ಟು ತೆಗೆದುಬಿಟ್ಟು ಫ್ರಂಟ್ ಪಾರ್ಟಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು. ಸೊ ನೀವು ಬ್ಯಾಕಲ್ಲಿ ತೊಗೊಂಡಿರೋ ಅಷ್ಟೇ ನೆಕ್ ಬಿಟ್ಟು ತೊಗೊಂಡ್ರೆ ಫ್ರಂಟಲ್ಲಿ ಸಾಕಾಗುತ್ತಾ? ಖಂಡಿತವಾಗೂ ಸಾಕಾಗಲ್ಲ. ನೀವು ಆವಾಗ ಇಲ್ಲಿ ಶೋಲ್ಡರ್ನ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಶೋಲ್ಡರ್ನ ಎಕ್ಸ್ಟೆಂಡ್ ಮಾಡಿಕೊಂಡು ನೀವು ಇಲ್ಲಿ ನಾನು ಬ್ಯಾಕಲ್ಲಿ ಟೋಟಲ್ ಸೇರಿ 5 ಇಂಚ್ ತೊಗೊಂಡಿದ್ದೆ. ಇಲ್ಲಿ ಇನ್ನೊಂದು 1/2 ಇಂಚನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟಲ್ಲಿ ಬ್ಯಾಕ್ಗಿಂತೂ 1/2 ಇಂಚನ್ನ ಹ್ಯಾಡ್ ಮಾಡಿಕೊಂಡ್ರೆ ನಿಮಗೆ ಬ್ಲೌಸ್ ಅನ್ನೋದು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ನೀಟಾಗಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. 5ವರೆಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ ಫ್ರಂಟಲ್ಲಿ. ಬ್ಯಾಕ್ ಏನು ಕೊಟ್ಟಿದ್ದೀವೋ ಸೊ ಅದಕ್ಕಿಂತ 1/2 ಇಂಚ್ ಎಕ್ಸ್ಟೆಂಡ್ ಮಾಡಿಕೊಂಡು ಫ್ರಂಟಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತು ಆರ್ಮೋಲ್ ಅಷ್ಟೇ ನಾವು ಫ್ರಂಟಲ್ಲಿ 6 ಇಂಚಸ್ ಕೊಟ್ಟಿದ್ದೀವಿ. ಇಲ್ಲಿ ಒಂದು 6.25 ಇಲ್ಲ 6.25 ಕೊಡೋಣ. ಯಾಕಂದರೆ ಫ್ರಂಟ್ ಪಾರ್ಟು ಕೂಡ ನಮಗೆ ಅವರು ಒಂದು 1/4 ಇಂಚಷ್ಟು ಲೂಸಿಂಗ್ ಕೇಳಿದ್ದಾರೆ. ಅದ್ರ ಜೊತೆಗೆ ನಮಗೆ ಯಾವುದೇ ಕಾರಣಕ್ಕೂ ಆರ್ಮೋಲಲ್ಲಿ ಟೈಟ್ ಬರಬಾರ್ದು. ಹಾಗಾಗಿ ನಾನಿಲ್ಲಿ ಲೂಸಿಂಗ್ ಅನ್ನೋದು ತಗೊಳ್ತಾ ಇದ್ದೀನಿ. ನಮಗೆ ಆರ್ಮೋಲಲ್ಲಿ ಟೈಟ್ ಬಂದಾಗ ಪ್ರಾಬ್ಲಮ್ ಏನಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಲ್ಲ, ಸೊ ಆ ರೀತಿ ಆಗಬಾರ್ದು ಅಂತ ಇಲ್ಲಿಂದ 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನೋಡಿ, 3 ಇಂಚಸ್ಗೆ ಹಿಂಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಡೀಪು ಫ್ರಂಟಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು. ಅಂದರೆ ತೀರಾ ಜಾಸ್ತಿನೂ ಇಡೋಕೆ ಹೋಗಬೇಡಿ. 7-8 ಲಾಸ್ಟ್ ಮಾಡ್ಕೊಳ್ಳಿ. 8 ಮ್ಯಾಕ್ಸಿಮಮ್ 8 ಇಟ್ಕೊಳ್ಳಿ. ಓಕೆನಾ, ಇವರು ಡೀಪ್ ಜಾಸ್ತಿ ಆಗ್ತಾರೆ. ಹಾಗಾಗಿ ನೋಡಿ ನಾನಿಲ್ಲಿ 8 ಇಂಚನ್ನ ತಗೊಳ್ತಾ ಇದ್ದೀನಿ. ಇಲ್ಲಿ ಎಷ್ಟಿದೆ? 2.25 ಇದೆ. ಇಲ್ಲಿ ನಾನು 2.25ನ ತಗೊಳ್ತೀನಿ. 2.25ನ ತೊಗೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಇಲ್ಲಿ ಏನು ಮಾಡ್ಕೋಬೇಕು ನೀವು ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಕೆಲವರಿಗೆ ಯು ಶೇಪ್ ಥರ ನೆಕ್ ಬೇಕಾಗುತ್ತೆ. ಯು ಶೇಪ್ ಥರ ನೆಕ್ ಬೇಕಾದಾಗ ನೀವು ನೆಕ್ ಬಿಡ್ತು ಸ್ಟ್ರೈಟ್ ಇರಲಿ, ಇದಕ್ಕಿಂತ ಇದನ್ನು ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಇದೇನು ತೊಗೊಂಡಿರ್ತಾರೆ ನೆಕ್ ಬಿಡ್ತು ಇಲ್ಲೂ ಕೂಡ ಅದೇ ನೆಕ್ ಬಿಡ್ತಲ್ಲೇ ಇಟ್ಕೊಳ್ಳಿ. ಯು ಶೇಪ್ ಬೇಕು ಅನ್ನೋರಿಗೆ, ಇಲ್ಲ ನಮಗೆ ರೌಂಡ್ ಶೇಪ್ ಬೇಕು ಅನ್ನೋರಿಗೆ ನೀವು ನೆಕ್ ಡೀಪ್ನ ಕಡಿಮೆ ಮಾಡ್ಕೊಳ್ಳಿ. ಈಗ ನೋಡಿ, ಈಗ 8 ಇಂಚು ಇಟ್ಟಿದ್ದೀನಿ ನಾನು. ನೀವು 7 ಇಂಚ್ ಇಟ್ಕೊಳ್ಳಿ. 7 ಇಂಚ್ ಇಟ್ಟು ನೀವು ನಿಮಗೆ ಡೀಪು ಎಷ್ಟು ಬೇಕು, ನಿಮಗೆ ರೌಂಡ್ ಬೇಕಾ ಇಲ್ಲ ಯು ಶೇಪಲ್ಲಿ ಬೇಕಾ ಅಂತ ಕೇಳಿ. ನೋಡಿ, ಈ ಥರ ಕೊಟ್ಟು ನೀವು ಇಲ್ಲಿ ರೌಂಡ್ ಶೇಪ್ನ ಕೊಡಬೇಕಾಗತ್ತೆ ಈ ರೀತಿ. ಓಕೆನಾ, ನಮಗೆ ರೌಂಡ್ ಬೇಕು ಅನ್ನೋರು, ಬ್ರಾಡ್ ಇಷ್ಟಪಡೋರು ಈ ರೀತಿ ಕೊಡಿ. ಓಕೆನಾ, ಈ ರೀತಿ ಕೊಟ್ಟಾಗ ನಿಮಗೆ ಬ್ರಾಡಾಗಿ ಬರುತ್ತೆ ನೆಕ್ಕು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ನಮಗೆ ಯು ಶೇಪಲ್ಲಿ ಬೇಕು ಅನ್ನೋರಿಗೆ ನೆಕ್ ಡೀಪಲ್ಲಿ ನೀವು ಲೆಂತ್ ಮಾಡಿಕೊಂಡು ನೀವು ಇಲ್ಲಿ ಶೇಪ್ನ ಕೊಡಬೇಕಾಗುತ್ತೆ. ಈಗ ನೋಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೊಂದು ಮಾರ್ಕಿಂಗ್ ತೊಗೊಂಡು ಇಲ್ಲಿ ನಮಗೆ ಯು ಶೇಪಲ್ಲಿ ಬೇಕು ಅನ್ನೋರಿಗೆ ನೆಕ್ ಲೆಂತ್ ಚೇಂಜ್ ಮಾಡ್ಕೊಳ್ಳಿ. ಈ ನಾವೇನು ಈ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವೋ ಇದರೊಳಗಡೆ ನೀಟಾಗಿ ರೀತಿ ಗೋಲ್ನ ತಗೊಳ್ಳಿ. ಆವಾಗ ನಮಗೆ ನೋಡಿ ನೆಕ್ಕಲ್ಲಿ ಚೇಂಜಸ್ ಅನ್ನೋದು ರೌಂಡ್ ಬೇಕು ಬ್ರಾಡ್ ಬೇಕು ಅನ್ನೋರಿಗೆ ಈ ಥರ ಬರಲಿ. ನೆಕ್ ಡೀಪಲ್ಲಿ ನೀವು ಚೇಂಜ್ ಮಾಡ್ಕೊಳ್ಳಿ, ಬಿಡ್ತಲ್ಲಿ ಡೀಪಲ್ಲಿ ಲೆಂತಲ್ಲಿ. ಸೊ ಇಲ್ಲ ನನಗೆ ಯು ಶೇಪ್ ಬೇಕು ಅನ್ನೋರು ಈ ರೀತಿ ಬಂದು ನೀವು ಇಲ್ಲೇ ಈ ಒಂದು ಒಳಗಡೆ ನೀವು ಮಾರ್ಕ್ನ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಬ್ಲೌಸ್ ಅನ್ನೋದು ಕೂತ್ಕೊಳ್ಳುತ್ತೆ. ಇದ್ರ ಕಡೆ ಗಮನ ಸ್ವಲ್ಪ ಕೊಡಿ. ಓಕೆನಾ, ನಾನಿಲ್ಲಿ ಯು ಶೇಪೇ ಕೊಡ್ತಿದ್ದೀನಿ, ನಾನಿಲ್ಲಿ ಬ್ರಾಡಾಗಿ ಕೊಡ್ತಿಲ್ಲ. ಓಕೆನಾ, ಬ್ರಾಡಾಗಿ ಕೇಳೋರಿಗೆ ನೀವು ಬ್ರಾಡಾಗಿ ಈ ರೀತಿ ಕೊಡಿ. ನೆಕ್ಕು ಡೀಪಲ್ಲಿ ಲೆಂತಲ್ಲಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಇದ್ರ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಇಷ್ಟಾದಮೇಲೆ ಈಗ ನೋಡಿ, ಇಲ್ಲಿಂದ ನಾನು ಒಂದು 1/4 ಇಂಚಷ್ಟು ಒಳಗಡೆಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಕರ್ವ್ ಸ್ಕೇಲ್ ಏನಿದೆಯೋ ಇದನ್ನ ಪ್ಲೇಸ್ ಮಾಡಿ ನೀಟಾಗಿ ಇಲ್ಲಿ ನೆಕ್ಗೆ ಶೇಪ್ ಅನ್ನೋದು ಕೊಡಬೇಕಾಗುತ್ತೆ. ಈ ರೀತಿ ಕೊಟ್ಟಾಗ ನಮಗೆ ಇಲ್ಲಿ ನಾವೆಷ್ಟು ಚೆಸ್ಟ್ನ ಮೆಜರ್ಮೆಂಟ್ ಮಾಡ್ಕೋಬೇಕು. ನಮಗೆ ಬೇಕಾಗಿರೋದು 9 ಇಂಚು. ಓಕೆನಾ, 9 ಇಂಚು ನಮಗೆ ಚೆಸ್ಟ್ ಬೇಕಾಗಿರೋದು. ನಾನಿಲ್ಲಿ 1/2 ಇಂಚನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1/2 ಇಂಚು ಸೇರಿಸ್ಕೊಂಡು ಫ್ರಂಟ್ಗೆ ಮಾರ್ಕಿಂಗ್ ಅನ್ನೋದು ಮಾಡ್ತಾಯಿದ್ದೀನಿ. ಯಾಕಂದರೆ ನಮಗೆ ಫ್ರಂಟಲ್ಲಿ ಅಫೆಕ್ಸ್ ಪಾಯಿಂಟ್ ಎಲ್ಲ
ಅಫೆಕ್ಸ್ ಪಾಯಿಂಟು ಮತ್ತು ಫುಲ್ ಬಸ್ಟ್ಗೆಲ್ಲ ನಮ್ಗೆ ಕಂಫರ್ಟಬಲ್ ಆಗಿ ಕಪ್ ಶೇಪ್ ಕೂತ್ಕೋಬೇಕು ಅಂದರು. ಮತ್ತು ನಮಗೆ ಇಲ್ಲಿ ಡಾಟ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಡಾಟ್ ಹಿಡಿಬೇಕಂದ್ರೆ ಇಲ್ಲಿ ನಾವು ಸ್ವಲ್ಪ ಹಿಡಿದ್ರೆ ನಮ್ಗೆ ಅಷ್ಟು ನೀಟಾಗಿ ಕಪ್ ಶೇಪ್ ಬರಲ್ಲ. ಇಲ್ಲಿ ಮಿನಿಮಮ್ ನೀವು ಒಂದು 1/2 ಇಂಚಷ್ಟಾದರೂ ಡಾಟ್ ಹಿಡಿಬೇಕು. 1/2 ಇಂಚಷ್ಟು ನೀವು ಡಾಟ್ ಹಿಡಿದಾಗ ನಿಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಿ 1/2 ಇಂಚಷ್ಟು ನಾವು ಡಾಟ್ ಹಿಡಿಬೇಕಂದ್ರೆ ನಾವು ಇಲ್ಲಿ ಸ್ವಲ್ಪ ಜಸ್ಟ್ ಅಲ್ಲಿ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಸೊ 9 ಇಂಚು ನನಗೆ ಜಸ್ಟ್ ಬೇಕಾಗಿರೋದು 9.25 ಇಲ್ಲ 9.75 ತೊಗೊಳ್ತೀನಿ. ನಾನಿಲ್ಲಿ 1/2 ಇಂಚು ಕಂಪಲ್ಸರಿ ಇಲ್ಲಿ ಡಾಟ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಇಲ್ಲಿಂದ ಎಕ್ಸ್ಟ್ರಾ ಮಾರ್ಜಿನು 2 ಇಂಚಸ್ಸು. ಇದು ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಈಗ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ನಮಗೆ ಆರ್ಮೋಲ್ ಅನ್ನೋದು ಸರಿ ಹೋಗುತ್ತಾ ಅಂತ. ಓಕೆನಾ. ಆರ್ಮೋಲ್ ನನಗೆ 8 ಕಾಲು ಬೇಕು. 8 ಕಾಲು ಎಲ್ಲಿಗೆ ಬರ್ತಿದೆ? ಇಲ್ಲಿಗೆ ಬರ್ತಿದೆ. ಆಗ ನಮಗೆ ಎಷ್ಟು ಎಕ್ಸ್ಟ್ರಾ ಬರ್ತಿದೆ? 1/2 ಇಂಚು ಸ್ಟಿಚಿಂಗ್ ಬಿಟ್ಟರೆ ಎಕ್ಸ್ಟ್ರಾ ಬರ್ತಿದೆ ನಮಗೆ 1.5 ಇಂಚು. ಓಕೆನಾ. 1.5 ಇಂಚಲ್ಲಿ ನಾನು ಇಲ್ಲಿ ನೋಡಿ 3/4 ಇಂಚಷ್ಟು ಡಾಟ್ನ ಇಟ್ಕೊಳ್ತೀನಿ. ಈ 3/4 ಇಂಚಸ್ ಡಾಟ್ನ ಹಿಡಿದ ಮೇಲೆ ನಮಗೆ ಇಲ್ಲಿ 1/4 ಇಂಚಷ್ಟು ಲೂಸಿಂಗು ಬೇಕಾಗುತ್ತೆ ಬ್ಯಾಕಲ್ಲೂ ಮತ್ತು ಫ್ರಂಟಲ್ಲೂ. ಅದಕ್ಕೆ ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ನೀವು ಇಲ್ಲಿ ಡಾಟ್ ಹಿಡಿಯೋದ್ರ ಮೇಲೆ ಕೂಡ ನಿಮ್ಮ ಒಂದು ಕಪ್ ಶೇಪ್ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಇದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಇಷ್ಟಾದಮೇಲೆ ಈಗ ನಾನು ಲೆಂತಲ್ಲಿ ಮಾರ್ಕ್ ಮಾಡ್ತೀನಿ. ನೋಡಿ ಲೆಂತ್ ಮಾರ್ಕ್ ಮಾಡ್ಕೋಬೇಕಾದ್ರೆ ಕೆಲವೊಬ್ಬರು ಅಳತೆ ಬ್ಲೌಸ್ ಏನಿದೆಯೋ ಸೇಮ್ ಆಸ್ ಇಟ್ ಈಸ್ ನೀವು ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದಾಗ ನಾವು ಅಳತೆ ಬ್ಲೌಸ್ ಪ್ರಕಾರನೇ ಹೋಗಬೇಕಾಗುತ್ತೆ. ನೋಡಿ ಅಳತೆ ಬ್ಲೌಸಲ್ಲಿ ನಮಗೆ ಅಂಡರ್ ಬಸ್ ಲೈನ್ ಎಲ್ಲಿಗಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಅಂಡರ್ ಬಸ್ ಲೈನ್ ಎಲ್ಲಿಗಿದೆ? ನಮಗೆ 13 ಇಂಚಸ್ಸು ಅಂಡರ್ ಬಸ್ ಲೈನ್ ಇದೆ. 13.5 ಬರ್ತಿದೆ. 13.5 ಅಂಡರ್ ಬಸ್ ಲೈನ್ ಇದೆ. ಇಲ್ಲಿಂದ ನಾವು 13.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಸ್ಟಿಚಿಂಗ್ ಮಾರ್ಜಿನ್ಗೆ 1/2 ಇಂಚ್ ಬೇಕಲ್ಲ, ಸ್ಟಿಚಿಂಗ್ ಮಾರ್ಜಿನ್ಗೆ 1 ಇಂಚ್ ಬೇಕು. 1 ಇಂಚ್ಗೆ ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ಸ್ಟಿಚಿಂಗ್ ಇಲ್ಲಿ ನಮಗೆ ಮತ್ತು ಇಲ್ಲಿ ಶೇಪ್ ಬೆಲ್ಟ್ ಕೊಡಬೇಕಾದ್ರೆ ಎಲ್ಲ ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಕಂಪಲ್ಸರಿ. ನಾನಿಲ್ಲಿ 14.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ ಅಪೆಕ್ಸ್ ಪಾಯಿಂಟ್ನ ಚೆಕ್ ಮಾಡ್ಕೋಬೇಕಂದ್ರೆ ನೋಡಿ ಇಲ್ಲಿಂದ ನೀವು ಈ ಡಾಟ್ ಎಲ್ಲಿ ಎಂಡ್ ಆಗಿರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ಈ ಡಾಟ್ ಎಲ್ಲಿ ಎಂಡ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ಇಲ್ಲಿಂದ ನೀವು ನೀಟಾಗಿ ಅಪೆಕ್ಸ್ ಪಾಯಿಂಟ್ನ ಕಂಡುಹಿಡ್ಕೋಬೇಕು. ನೋಡಿ ಈಗ ಅಪೆಕ್ಸ್ ಪಾಯಿಂಟ್ ಒಂದು 10 ಇಂಚಸ್ ಬರ್ತಿದೆ. 10 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ 10.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ಳೋಣ. ಓಕೆನಾ. ಇಷ್ಟು ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ಡಾಟ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ನೋಡಿ 2.5 ಇಂಚ್ ಎನಿ ಸೈಜ್ ಯಾವುದೇ ಸೈಜ್ ಆಗಲಿ ನೀವು 2.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ನೋಡಿ ಈ ಕಡೆ 1/4 ಇಂಚು ಈ ಕಡೆ 1/4 ಇಂಚು ನೀವು ಈ ರೀತಿ ಡಾಟ್ನ ಹಿಡಿಬೇಕಾಗುತ್ತೆ. ನೀವು ಡಾಟ್ ಎಷ್ಟು ನೀಟಾಗಿ ಮಾರ್ಕ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀರೋ ನಿಮಗೆ ಕಪ್ ಶೇಪ್ ಅನ್ನೋದು ಅಷ್ಟೇ ನೀಟಾಗಿ ಬರುತ್ತೆ. ಇದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿಂದ ಎನಿ ಸೈಜ್ ಅಂದರೆ ನಿಮಗೆ 40+ ಆಯಿತು ಅಂದರೆ ನೀವು ಇಲ್ಲೊಂದು 3 ಇಂಚಸ್ ತೊಗೊಳ್ಳಿ. ಇಲ್ಲ 40 ಒಳಗಡೆ ಇತ್ತು ಅಂದರೆ ನೀವು 2.25 2.5 ಹೋದ್ರೂ ಆಗುತ್ತೆ. 2.5ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ನಾನು ನೋಡಿ 2.25 ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. 2.25ಗೆ ಒಂದು ಮಾರ್ಕ್ನ ಮಾಡಿ ಮಿಡ್ಲಿಗೆ ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಮಿಡ್ಲಿಗೆ ಕೂಡ ಒಂದು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಇಷ್ಟಾದಮೇಲೆ ನೋಡಿ ಇಲ್ಲಿಂದ ನಾನು 1.5 ಇಂಚು ಮೇಲೆ ಬರ್ತೀನಿ. 1.5 ಇಂಚ್ ಮೇಲೆ ಬಂದು ಇಲ್ಲಿಂದ ನೀಟಾಗಿ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕಾಗತ್ತೆ ಈ ರೀತಿ. ಸೊ ಈ ರೀತಿ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇಷ್ಟಾದಮೇಲೆ ಈಗ ಒಂದು ಸಲ ಚೆಕ್ ಮಾಡ್ಕೋಬೇಕು ನಮಗೆ ಇದು ವೇಸ್ಟ್ ಎಷ್ಟು ಬೇಕು ಅಂತ. ನಮಗೆ ಬೇಕಾಗಿರೋದು ವೇಸ್ಟ್ ಬಂದು 7.75. ಓಕೆನಾ. ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಬ್ಯಾಕಲ್ಲಿ ನಾವು ತೊಗೊಂಡಿದ್ವಲ್ಲ ಇಲ್ಲಿಂದ ಎಷ್ಟು ತೊಗೊಂಡಿದ್ವಿ? 7.75. 7.75ಗೆ ಒಂದು ಮಾರ್ಕ್ ನಮಗೆ ಈ ವೇಸ್ಟ್ ಅನ್ನೋ 7.75 ಬರಬೇಕು. ನೋಡಿ ಇಲ್ಲಿಂದ 3 ಇಂಚಸ್ ಬಿಟ್ಟು ಇಲ್ಲಿಂದ ಕಂಟಿನ್ಯೂ ಮಾಡ್ಕೊಳ್ಳಿ. 7.75 ನಮಗೆ ಇಲ್ಲಿಗೆ ಬರ್ತಿದೆ. ಎಕ್ಸ್ಟ್ರಾ ಮಾರ್ಜಿನು 2 ಇಂಚಸ್. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇಲ್ಲಿಂದ ನಾನು 1.5 ಇಂಚು ಇಲ್ಲೂ ಕೂಡ ಮೈನಸ್ ಮಾಡ್ತೀನಿ. ಇಲ್ಲೇನು 1.5 ಇಂಚು ಇಲ್ಲಿ ಮೇಲೆ ತೊಗೊಂಡಿದ್ದೀನೋ ಸೇಮ್ ಇಲ್ಲೂ ಕೂಡ 1.5 ಇಂಚು ಮೇಲಕ್ಕೆ ತೊಗೊಳ್ತೀನಿ ಈ ಲೈನಿಂದ. ಓಕೆನಾ. ಈ ಲೈನಿಂದ ನಾನು ಹೇಳ್ತಿರೋದು ಇಲ್ಲಿಂದ 1.5 ಇಂಚು ಮೇಲಕ್ಕೆ ತೊಗೊಳ್ತೀನಿ ಈ ರೀತಿ. ಇಲ್ಲ ನಿಮಗೆ ಇಲ್ಲಿ ಲೂಸಿಂಗ್ ಬರ್ತಿದೆ, ಚೆಸ್ಟ್ ಕೆಳಭಾಗ ನಮಗೆ ಸೈಡಲ್ಲಿ ಲೂಸ್ ಬರ್ತಿದೆ ಅಂದರೆ ನೀವು ಇಲ್ಲಿ ಈ ರೀತಿ ಕೂಡ ತೊಗೋಬೋದು. ಈ ರೀತಿ ತೊಗೊಂಡಾಗ ನಿಮ್ಗೆ ಯಾವುದೇ ರೀತಿ ಲೂಸು ಅನ್ನೋದು ಬರೋದಿಲ್ಲ. ನೀಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇಷ್ಟು ನಾವು ಮಾರ್ಕ್ ಮಾಡ್ಕೋಬೇಕಾಗಿರೋದು. ಇಲ್ಲ ಇಲ್ಲಿಂದ ನೀವು ಸ್ಟ್ರೈಟ್ ಲೈನ್ ಕೊಡ್ತೀನಿ ಅಂದ್ರೂ ಸ್ಟ್ರೈಟ್ ಲೈನ್ ಈ ರೀತಿ ಕೊಡ್ಬೋದು. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ನೋಡಿ ನಾನು 2.25 ಇಂಚ್ ತೊಗೊಳ್ತಾ ಇದ್ದೀನಿ. ಈ ಡಾಟು ಕೂಡ ವೆರಿ ಇಂಪಾರ್ಟೆಂಟು. 2.25ಗೆ ಒಂದು ಮಾರ್ಕ್ ಮಾಡಿ. ಇದು ಬಿಡ್ತು 2.25 ತೊಗೊಂಡಿದ್ದೀನಿ. ನಾನು ಲೆಂತು 2.25 ತೊಗೊಂಡಿದ್ದೀನಿ. ಎರಡೂ ಕೂಡ 2.25ನ ತೊಗೊಂಡಿದ್ದೀನಿ. ಇಷ್ಟಾದಮೇಲೆ ಈ ಪಾಯಿಂಟ್ ನೋಡಿ ಇದು ಅಷ್ಟೇ 3 ರಿಂದ 3.5 ಒಳಗಡೆ ಇರಲಿ ಈ ಒಂದು ಡಾಟ್ ಬಿಡ್ತು. ನೋಡಿ ನಾನಿಲ್ಲಿ 3.5 ಇಂಚ್ ತೊಗೊಳ್ತಾ ಇದ್ದೀನಿ. 3.5 ಇಂಚ್ಗೆ ನೀಟಾಗಿ ರೀತಿ 3/4 ಇಂಚು ಕಂಪಲ್ಸರಿ ಇಟ್ಕೊಳ್ಳಿ ನೀವು ಡಾಟ್ ಬಿಡ್ತನ್ನ. ಈ ರೀತಿ 3/4 ಇಂಚು ಡಾಟ್ ಬಿಡ್ತನ್ನ ಇಟ್ಕೊಳ್ಳಿ ಕರೆಕ್ಟಾಗಿ. ನಿಮಗೆ 4th ಡಾಟ್ ಬೇಕು ಅಂದರೆ ಈ ಲೈನ್ ಏನಿದೆಯೋ ಫಿಕ್ಸ್ ಲೈನು ಇಲ್ಲಿಂದನೇ ನೀವು 4th ಡಾಟ್ನ ಈ ಕಡೆಗೆ 1/4 ಇಂಚು ಈ ಕಡೆಗೆ 1/4 ಇಂಚಷ್ಟು ಮಾರ್ಕ್ನ ಮಾಡಿ. ಇಷ್ಟು ಫ್ರಂಟ್ ಪಾರ್ಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾರ್ಕ್ ಇಲ್ಲಿಂದ ನೀಟಾಗಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲ ಇಲ್ಲಿ ನಮ್ಗೆ ಇನ್ನೂ ಸ್ವಲ್ಪ ಲೂಸಿಂಗ್ ಬೇಕು ಅಂದರೆ ಈ ಒಂದು ವಿಡ್ತಲ್ಲಿ ನೀವು ಕಡಿಮೆ ಮಾಡ್ಕೊಳ್ಳಿ ಸ್ಟಿಚ್ ಮಾಡ್ಕೋಬೇಕಾದ್ರೆ.
ಓಕೆನಾ. ನಾನು ಡಾಟ್ನ ಇಲ್ಲಿ ಮಾರ್ಕಿನಿಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಸ್ಟಿಚಿಂಗ್ ಟೈಮಲ್ಲಿ ಈಸಿ ಆಗುತ್ತೆ ಅಂತ. ಎಷ್ಟು ಫ್ರಂಟ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಸೊ ಈಗ ಇದು ಮಾರ್ಕಿಂಗ್ ಪ್ರಕಾರ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ಇದು ನಿಮಗೆ ಕಾಣಲಿಲ್ವಲ್ಲ ನೋಡಿ, ಇಲ್ಲೂ ಅಷ್ಟೇ 1/4 ಇಂಚಷ್ಟು ಈ ರೀತಿ ಕ್ರಾಸ್ ಆಗಿ ನೆಕ್ ಕಡೆ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ನಾನಿಲ್ಲಿ ನೆಕ್ಕು ಕೂಡ ಕಟ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಬ್ರಾಡ್ ಕೊಡ್ತಾಯಿಲ್ಲ, ಡೀಪ್ ಕೊಟ್ಟಿದ್ದೀನಿ. ಯು ಶೇಪಲ್ಲಿ ನಾನೇನು ಬಿಡ್ತು ಮಾರ್ಕ್ ಮಾಡ್ಕೊಂಡಿದ್ದೀನೋ ಆ ಬಿಡ್ತು ಒಳಗಡೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ನ. ಓಕೆನಾ. ನೋಡ್ತಿರ್ಬೋದು ನೀವು ಈ ರೀತಿ 1/4 ಇಂಚಷ್ಟು ನೆಕ್ ಕಡೆಗೆ. ಇಲ್ಲ ನಮ್ಗೆ ಇಲ್ಲಿ ರಿಂಕಲ್ ಬರ್ತಿದೆ ಇನ್ನೂ ಸ್ವಲ್ಪ ಅಂದರೆ ನೀವು ಈ ಲೈನ್ನ ನೋಡಿ ಈ ರೀತಿ ಸ್ವಲ್ಪ 1/4 ಇಂಚಷ್ಟು ಹೊರಗಡೆಗೆ ಬಂದು ಮಾರ್ಕ್ ಮಾಡ್ಕೊಳ್ಳಿ. ಇನ್ನೂ ಚೆನ್ನಾಗಿ ನಿಮಗೆ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಈ ರೀತಿ ನೀಟಾಗಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನಾವು ಕಟ್ಟಿಂಗ್ ಯಾವ ರೀತಿ ಮಾಡ್ಕೊಳ್ತೀವೋ ಸ್ಟಿಚ್ಚಿಂಗು ಕೂಡ, ಬ್ಲೌಸು ಫಿಟ್ಟಿಂಗು ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ. ಕಟ್ಟಿಂಗ್ ಮಾಡ್ಕೋಬೇಕಾದ್ರೆ ನಾವೇನೆಲ್ಲ ಮಿಸ್ಟೇಕ್ ಮಾಡ್ತೀವಿ ಅಂತ ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಇದು ಫ್ರಂಟ್ ಪಾರ್ಟು. ಫ್ರಂಟ್ ಪಾರ್ಟ್ ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಒಂದು ಸಲ ಶೋಲ್ಡರ್ನ ಚೆಕ್ ಮಾಡ್ಕೊಳ್ಳೋಣ. ನಮಗೆ ಬೇಕಾಗಿರೋ ಶೋಲ್ಡರು 3 ಇಂಚಸ್ಸು ನೋಡಿ. ಇಲ್ಲಿ ಸ್ವಲ್ಪ ಇಷ್ಟು ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟು ಮುಗೀತು. ಈಗ ಹ್ಯಾಂಡ್ಸ್ನ ಕಟ್ ಮಾಡ್ಕೊಳ್ಳೋದು. ಹ್ಯಾಂಡ್ಸು ಕಟ್ ಮಾಡ್ಕೋಬೇಕಾದ್ರೂ ನಾವೇನೆಲ್ಲ ಪಾಯಿಂಟ್ಸ್ನ ನೆನ್ಪಿಟ್ಕೋಬೇಕು ಅನ್ನೋದು ಕೂಡ ನೋಡೋಣ ಡೀಟೇಲಾಗಿ. ನೋಡಿ ಈ ಥರ ಫೋಲ್ಡ್ನ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಬಟ್ಟೆ ಅನ್ನೋದು ಸಾಕಾಗಲ್ಲ, ಈ ಥರ ಮೇಲಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಹಳಬರಾಗಿದ್ದರೆ ನಿಮ್ಗೆ ಗೊತ್ತಿರುತ್ತೆ, ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಅರ್ಥ ಆಗಲಿ ಅಂತ. ನೀವು ಈ 2ಕ್ಕೆ ಮಾತ್ರ ಪೀಸ್ ಕಟ್ಕೋಬೇಕು, ಈ 4ಕ್ಕೂ ಕಟ್ಟೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಈ ಒಂದು ಪೀಸ್ನ ಸ್ವಲ್ಪ ಮೇಲಕ್ಕೆ ಫೋಲ್ಡ್ ಮಾಡ್ಕೊಂಡು ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಮಾರ್ಜಿನ್ ಸಮ ಇಲ್ಲ ಅಂದರೆ ಒಂದು ಸ್ಟ್ರೈಟ್ ಲೈನ್ನ ಹಾಕೋದು, ಮಾರ್ಜಿನ್ನ ನೀಟಾಗಿ ಸಮ ಮಾಡ್ಕೊಳ್ಳಿ. ಕ್ಲಿಯರ್ ಆಯಿತಾ. ಇಷ್ಟಾದಮೇಲೆ ಈಗ ನಾವು ಅಳತೆ ಬ್ಲೌಸ್ ನೋಡಿ. ಅಳತೆ ಬ್ಲೌಸಲ್ಲಿ ನಾವು ಜಾಸ್ತಿ ಮೆಜರ್ಮೆಂಟ್ನೇ ತೊಗೊಂಡಿಲ್ಲ. ಸೊ ಅವ್ರು ಹೇಳಿರೋದು ನಮ್ಮ ಮೈಂಡಲ್ಲಿರುತ್ತೆ. ಪ್ಲಸ್ ಹಳಬರೆ ಆದರೆ ನಮಗೆ ಕಸ್ಟಮರು ಹಳಬರೆ ಆದರೆ ನಾವೇನು ಅವ್ರ ಮೆಜರ್ಮೆಂಟ್ನ ಅಷ್ಟೊಂದು ತಗೊಳ್ಳೋ ಅವಶ್ಯಕತೆನೇ ಇರಲ್ಲ. ನಮಗೆ ಗೊತ್ತಿರುತ್ತೆ ಅವ್ರ ಮೆಜರ್ಮೆಂಟ್ ಎಲ್ಲ ಆಲ್ಮೋಸ್ಟು. ನೋಡಿ 10 ಇಂಚಸ್ಸು ಸ್ಲೀವ್ ಲೆಂತ್ ಇದೆ. ನಾನಿಲ್ಲಿ 11 ಇಂಚ್ನ ತೊಗೊಳ್ತಾ ಇದ್ದೀನಿ ಸ್ಲೀವ್ ಲೆಂತ್. ಓಕೆನಾ. ಒಂದು 1/4 ಇಂಚು ಎಕ್ಸ್ಟ್ರಾನೇ ತೊಗೊಳ್ಳೋಣ. 11/4ನ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಈಗ ಬ್ಯಾಕ್ ಪಾರ್ಟ್ ತೊಗೊಂಡು ಬ್ಯಾಕ್ ಪಾರ್ಟಲ್ಲಿ ನಮಗೆ ನೆಕ್ಕು ಹಾರ್ಮೋಲ್ ಎಷ್ಟು ಬರ್ತಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ಯಾವುದೇ ರೀತಿ ಮಾರ್ಜಿನ್ ಬಿಡೋದು ಬೇಡ. ಸ್ಟಿಚಿಂಗ್ ಮಾರ್ಜಿನ್ ಮಾತ್ರ ಇಲ್ಲಿ ಬಿಡ್ತಿದ್ದೀನಿ. ಇಲ್ಲಿಂದ ನಮಗೆ ಕರೆಕ್ಟಾಗಿ ಇಲ್ಲಿ ಡೆಡ್ ಎಂಡಿಗೆ ನಮಗೆ ಲೆಕ್ಕ ಹಾಕ್ಕೊಳ್ಳೋಣ. ನಾವು ಯಾವುದೇ ರೀತಿ ಮಾರ್ಜಿನ್ ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ನೋಡಿ 8 ಇಂಚಸ್ ಬರ್ತಿದೆ. 8 ಇಂಚಸ್ನ ಡಬಲ್ ಫೋಲ್ಡ್ನ ಮಾಡ್ಕೊಂಡು ಎಷ್ಟು ಬರುತ್ತೆ ನಮಗೆ 4 ಇಂಚ್ ಬರುತ್ತೆ. 4ಅಲ್ಲಿ ನಾನು 1/2 ಇಂಚ್ನ ಮೈನಸ್ ಮಾಡಿ 3.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ಲೀವ್ ಡೌನಿಂಗೋಸ್ಕರ 3.5 ಇಂಚು ಸ್ಲೀವ್ ಡೌನಿಂಗೋಸ್ಕರ. ಈಗ ನನಗೆ ಇಲ್ಲಿಂದ 8 ಇಂಚ್ ಬೇಕು. 8 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನೋಡಿ ಈ ರೀತಿ. 2 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನು. ಈಗ ಶೇಪ್ ಕೊಡೋದಾದರೆ ಇಲ್ಲಿಂದ ನೋಡಿ 1/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ ನೀಟಾಗಿ ಸ್ಲೀವ್ ಶೇಪ್ನ ಡ್ರಾ ಮಾಡ್ಕೊಬೇಕು. ಸುಮಾರಷ್ಟು ವೀಡಿಯೋಗಳಲ್ಲಿ ನಾನು ಸ್ಲೀವ್ ಶೇಪ್ನ ಡ್ರಾ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ ಡೀಟೇಲ್ಡಾಗಿ. ಸೊ ಯಾರೆಲ್ಲ ಒಂದು ಸಲ ವಿಸಿಟ್ ಮಾಡಿಲ್ಲ ನನ್ನ ಚಾನಲ್ಗೆ ಅಂದರೆ ಒಂದು ಸಲ ವಿಸಿಟ್ ಮಾಡ್ಕೊಂಡು ಬನ್ನಿ. ಈಸಿಯಾಗಿ ಇನ್ನೂ ಯಾವ ರೀತಿ ಈಸಿಯಾಗಿ ಡೀಟೇಲ್ಡಾಗಿ ನಾನು ಸ್ಲೀವ್ನ ಕಟಿಂಗ್ ಹೇಳ್ಕೊಟ್ಟಿದ್ದೀನಿ. ನಮ್ಮ NSS ಚಾನಲ್ಗೆ ಒಂದು ಸಲ ವಿಸಿಟ್ ಕೊಟ್ಟರೆ ನಿಮ್ಗೆ ಗೊತ್ತಾಗುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ನನಗೆ ಡಿಫ್ರೆಂಟಾಗಿ ಪ್ಯಾಟರ್ನ್ ಬ್ಲೌಸಸ್ನ ಸ್ಟಿಚ್ ಮಾಡಿದ್ದೀನಿ, ಲೈನಿಂಗ್ ಬ್ಲೌಸಸ್ನ ಸ್ಟಿಚ್ ಮಾಡಿದ್ದೀನಿ, ಯಾವ ರೀತಿ ಕಟ್ ಮಾಡ್ಕೋಬೇಕು, ಸ್ಟಿಚ್ ಮಾಡ್ಕೋಬೇಕು ಎಲ್ಲ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ಬನ್ನಿ. ನೋಡಿ ಹ್ಯಾಂಡ್ ಬ್ಲೌಸು ಎಕ್ಸ್ಟ್ರಾ ಮಾರ್ಜಿನ್ ಎಷ್ಟು ಬೇಕೋ ಅಷ್ಟು. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ ಈ ರೀತಿ. ನೋಡಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಈ ರೀತಿ ಕ್ರಾಸ್ ಆಗಿ ಬರಬೇಕು. ಈಗ ಒಂದು ಸಲ ನಾನು ಚೆಕ್ ಮಾಡ್ಕೊಳ್ತೀನಿ ನಮಗೆ 8 ಇಂಚಸ್ ಬರುತ್ತಾ ಅಂತ. ನೋಡಿ ಈ ರೀತಿ ನೋಡಿ ನಮಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಬರ್ತಿದೆ. ಒಂದು 1/4 ಇಂಚಷ್ಟು ನಾನು ಇಲ್ಲಿ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಇದು ಕೂಡ ನಮಗೆ ಮ್ಯಾಟ್ರ್ ಆಗುತ್ತೆ. ರಿಂಕಲ್ ಬರೋದಕ್ಕೆ ಇದು ಕಾರಣ ಆಗುತ್ತೆ. ನಾವು ಚೆಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿದ್ದಾದಮೇಲೆ ನಮಗೆ ಒಂದು ಆರ್ಮೋಲ್ ನಮ್ದು ಏನು ಬಂದಿದೆಯೋ ಆರ್ಮೋಲ್ಗೆ ಇದು ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡ್ರೆ ನಮಗೆ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬರೋದು. ನೋಡಿ ಇಲ್ಲಿ ನಾವು ಗಮನ ಕೊಟ್ಟು ಚೆಕ್ ಮಾಡ್ಕೋಬೇಕು. ಇಲ್ಲಾಂದರೆ ನಮಗೆ ಇಲ್ಲಿ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ನಮ್ಮ ಸೈಡ್ ಫಿಟ್ಟಿಂಗ್ ಕೊಟ್ಟಾಗ ಏನಾಗುತ್ತೆ, ಇಲ್ಲಿ ನೀಟಾಗಿ ಸೈಡ್ ಫಿಟ್ಟಿಂಗ್ ಅನ್ನೋದು ಬರಲ್ಲ. ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದನ್ನೊಂಚೂರು ನೀವು ಗಮನಿಸ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ನಾನು 1/4 ಇಂಚ್ ಎಕ್ಸ್ಟ್ರಾ ಬಂತಲ್ಲ, 1/4 ಇಂಚ್ ಮೇಲೆ ತೊಗೊಂಡು ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ತೀನಿ. ಇವಾಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ನಮ್ಗೆ ಕರೆಕ್ಟಾಗಿ 8 ಇಂಚ್ ಬರಬೇಕು. ನೋಡಿ ಟೇಪ್ನ ಈ ರೀತಿ ಮೂವ್ ಮಾಡಬೇಕು. ನೋಡಿ ನಮ್ಗೆ ಕರೆಕ್ಟಾಗಿ 8 ಇಂಚ್ ಅನ್ನೋದು ಬರ್ತಾ ಇದೆ. ಈಗ ನಮಗೆ ಕ್ಲಿಯರಾಗಿ ಆರ್ಮೋಲಲ್ಲಿ ಪ್ರಾಬ್ಲಮ್ ಇಲ್ದಿರ ಅಟ್ಯಾಚ್ ಅನ್ನೋದು ಮಾಡ್ಕೋಬೇಕು. ಈಗ ಇಷ್ಟು ಮಾರ್ಕಿಂಗ್ ಪ್ರಕಾರ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ಈ ಪಾಯಿಂಟು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ ನೀವು.
ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಳ್ತೀನಿ ಎಲ್ಲಿ ನಮಗೆ ರೆಡಿ ಸ್ಟಿಚ್ ಅನ್ನೋದು ಬೇಕು ಅಂತ. ನೋಡಿ ನಮ್ಗೆ ಇಲ್ಲಿಗೆ ಬೇಕು, 1/4 ಇಂಚ್ ಎಕ್ಸ್ಟ್ರಾ ನಾವು ಕಟ್ ಮಾಡೋದಲ್ಲ, ಇಲ್ಲಿಗೆ ಬೇಕಾಗಿರೋದು ಅಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟ್ ಶೇಪ್ ತೆಗಿಯೋಕ್ಕೆ ನಾನು ಇದಕ್ಕೆ ಪೀಸ್ನ ಕೊಟ್ಟಿದ್ದಾದಮೇಲೆ ಫ್ರಂಟ್ ಶೇಪ್ನ ತೆಗಿತೀನಿ. ಓಕೆನಾ? ಇಷ್ಟ ಆದಮೇಲೆ ಈಗ ನಾವು ಶೇಪ್ ಬೆಲ್ಟ್ನ ಕಟ್ ಮಾಡ್ಕೋಬೇಕು. ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮಗೆ ಲೆಂತ್ ಎಷ್ಟು ಬೇಕು ಅಂತ ಫಸ್ಟ್ ಬೇಕು. ನಮಗೆ ವೇಸ್ಟ್ ಬಂದು 7 ಮುಕ್ಕಾಲಿದೆ, ಅದಕ್ಕೆ ಒಂದು 3 ಇಂಚನ್ನ ಸೇರಿಸ್ಕೊಳ್ತೀನಿ ನಾನು. 8 ಮುಕ್ಕಾಲು, 9 ಮುಕ್ಕಾಲು, 10 ಮುಕ್ಕಾಲು. 10 ಮುಕ್ಕಾಲಿಗೆ ನಮಗೆ ಲೆಂತ್ ಅನ್ನೋದು ಬೇಕಾಗುತ್ತೆ ಈ ಒಂದು ಶೇಪ್ ಬೆಲ್ಟ್. ನೀವು ಇನ್ನೊಂದು 1/2 ಇಂಚು ಜಾಸ್ತಿ ಇಟ್ಕೊಳ್ತೀನಿ ಅಂದರೆ ಇಟ್ಕೋಬೋದು. ಎಕ್ಸಸ್ ಆದರೆ ನಾವು ಕಟ್ ಮಾಡ್ಕೋಬೋದು, ಶಾರ್ಟ್ ಆದರೆ ಕಟ್ ಮಾಡ್ಕೊಳಕ್ಕಾಗಲ್ಲ. ಅದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ನೋಡಿ, ಇಲ್ಲಿಂದ 3/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ, ಇಲ್ಲಿ 3/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇದು ಫ್ರಂಟ್ ಪಾರ್ಟ್ಗೆ, ಇದು ಸೈಡ್ಗೆ. ಇಲ್ಲಿ ನಾವು ಶೇಪ್ ಕೊಡೋದಾದರೆ ಇಲ್ಲಿಂದ ಡೌನಿಂಗ್ಗೆ ನೋಡಿ ಒಂದು 3.5 ಇಂಚ್ 4 ಇಂಚ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿ ಒಂದು 3/4 ಇಂಚ್ ಬರೋ ಥರ ಮಾರ್ಕ್ನ ಮಾಡಿ ಶೇಪ್ನ ಕೊಡಬೇಕಾಗತ್ತೆ. ಈ ರೀತಿ ಶೇಪ್ ಬೆಲ್ಟ್ ನಮಗೆ ರೆಡಿ ಆಗಿಬಿಡುತ್ತೆ. ಇದ್ರ ಬಗ್ಗೆ ಏನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಶೇಪ್ ಬೆಲ್ಟ್ ನಮಗೆ ಇಲ್ಲಿ ಸ್ವಲ್ಪ ನಮಗೆ ಈ ಒಂದು ಡಾಟ್ ಬರುತ್ತೆ, ಮಿಡಲ್ ಡಾಟು, ಇಲ್ಲಿ ಸ್ವಲ್ಪ ನಮಗೆ ಡೌನಿಂಗ್ ತೊಗೊಂಡು ಇಲ್ಲಿ ಮಾಮೂಲಿಯಾಗಿ ತೊಗೊಂಡ್ರೆ ಸಾಕಾಗುತ್ತೆ. ಶೇಪ್ ಬೆಲ್ಟು ನೋಡಿ, ಇಲ್ಲಿಂದ 1/4 ಇಂಚು ಕ್ರಾಸ್ ಆಗಿ ಈ ರೀತಿ ಕಟ್ ಮಾಡ್ಕೋಬೇಕು. ಇದು ಕಂಪಲ್ಸರಿ. ಯಾಕೆಂದರೆ ಈ 1/4 ಇಂಚ್ ಕಟ್ ಮಾಡೋದ್ರಿಂದ ನಮಗೆ ಫ್ರಂಟಲ್ಲಿ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ, ಉಪ್ಪಟ್ಟೆ ಐಪಟ್ಟಿ ನಾವು ಸ್ಟಿಚ್ ಮಾಡಿದಾಗ. ಓಕೆನಾ? ಇಷ್ಟ ಆದಮೇಲೆ ನೋಡಿ, ನನಗೆ ಆ್ಯಕ್ಚುಲಿ 2 ಪೀಸ್ ಬೇಕು. ನಾನು ಬೇರೆ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ತೀನಿ. ಯಾಕಂದರೆ ಇದು ಸ್ಲೀವ್ಸ್ಗೆಲ್ಲ ಬಟ್ಟೆ ಕೊಡಬೇಕಲ್ಲ, ನನಗೆ ಬಟ್ಟೆ ಅನ್ನೋದು ಲೈನಿಂಗ್ ಬಟ್ಟೆ ಶಾರ್ಟೇಜ್ ಬರುತ್ತೆ. ಹಾಗಾಗಿ ಇದು ಬೇರೆ ಕಲರಲ್ಲಿ ನಾನು ಕಟ್ನ ಮಾಡ್ಕೊಳ್ತೀನಿ. ಇಷ್ಟು ಬ್ಲೌಸ್ನ ನಾವು ಪರ್ಫೆಕ್ಟಾಗಿ ಪ್ರಾಬ್ಲಮ್ ಬಂದಿರೋ ಕಟ್ ಮಾಡ್ಕೊಳ್ಳೋ ಮೆಥಡ್. ಸೊ ಈಗ ನಾನು ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕಿ ಕಟ್ ಮಾಡ್ಕೊಳ್ತೀನಿ. ಸೊ ನನಗೆ ಕಮೆಂಟ್ ಮಾಡಿದರು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡೋದನ್ನು ಸಹ ತಿಳಿಸ್ಕೊಡಿ ಅಂತ. ಸೊ ಹಾಗಾಗಿ ನಾನಿಲ್ಲಿ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡೋದು ಕೂಡ ತಿಳಿಸ್ಕೊಡ್ತೀನಿ. ಮೇನ್ ಫ್ಯಾಬ್ರಿಕ್ನ ನೋಡಿ ಬಾರ್ಡ್ರ್ ಬಂದಿದೆ, ಬಾರ್ಡ್ರನ್ನ ಸ್ಲೀವ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಮೇನ್ ಫ್ಯಾಬ್ರಿಕ್ಕು ಕಟ್ ಮಾಡೋದನ್ನು ತೋರಿಸಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿದ್ದೀರಲ್ಲ, ಸೊ ಹಾಗಾಗಿ ನಾನು ಮೇನ್ ಫ್ಯಾಬ್ರಿಕ್ನು ಕಟ್ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ. ನೀವು ಫ್ಲೋರ್ ಮೇಲೆ ಹಾಕ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ, ಎಲ್ಲ ಸೆಟ್ ಮಾಡಿಕೊಂಡು. ನೋಡಿ, ಈ ರೀತಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ ಇದು ಸ್ವಲ್ಪ ನನಗೆ ಶಾರ್ಟೇಜ್ ಆಯಿತು. ಫಸ್ಟ್ ನಾನು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಟ್ ಎ ಟೈಮ್ಗೆ ಎಲ್ಲ ಪೀಸಸ್ನೂ ಇಟ್ಟು ಕಟ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಬಿಗಿನರ್ಸ್ ಆದರೆ ನೀವು ಮೇನ್ ಫ್ಯಾಬ್ರಿಕ್ ಹಾಕ್ಬಿಟ್ಟು ನೀಟಾಗಿ ಅದರ ಮೇಲೆ ಸೆಟ್ ಮಾಡ್ಕೊಳ್ಳಿ. ಯಾವ ಕಡೆ ಹೆಂಗೆ ಹಾಕ್ಕೊಂಡ್ರೆ ನಮಗೆ ಸೆಟ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಡಿಸೈನ್ ಫ್ಲವರ್ಸ್ ಯಾವ ಡೈರೆಕ್ಷನಲ್ಲಿ ಬಂದಿದೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಎಲ್ಲವನ್ನು ಚೆಕ್ ಮಾಡಿಕೊಂಡು ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಇದು ಪ್ಲೈನ್ ಇರೋದ್ರಿಂದ ಸೊ ನಾವು ಯಾವ ಕಡೆ ಇಟ್ಕೊಂಡ್ರೂ ನಮಗೆ ಸೆಟ್ ಆಗುತ್ತೆ. ಅದೇ ನಮಗೆ ಫ್ಲವರ್ಸ್ ಬಂದಾಗ ಏನಾದರೂ ಅದರ ಮೇಲೆ ವರ್ಕ್ ಅನ್ನೋದು ಬಂದಾಗ ಅದು ಡೈರೆಕ್ಷನ್ ಅನ್ನೋದು ಒಂದೇ ಕಡೆ ಇರೋ ಥರ ನೋಡಿಕೊಂಡು ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ನೀಟಾಗಿ ಈ ರೀತಿ ಪ್ಲೇಸ್ ಮಾಡ್ಕೊಂಡು ನಾನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ನ ಎಕ್ಸ್ಟ್ರಾ ಕಂಪಲ್ಸರಿ ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನಿಮಗೆ ಸ್ಟಿಚಿಂಗ್ ಟೈಮಲ್ಲಿ ಶಾರ್ಟೇಜ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ, ಶೇಪ್ ಬೆಲ್ಟಿಗೆ ನನಗೆ ಬಟ್ಟೆ ಇಲ್ಲಿ ಸ್ವಲ್ಪ ಉಳೀತು. ಸೊ ನೋಡಿ, ನೀಟಾಗಿ ನಾನು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಫೋಲ್ಡಿಂಗು ಬಾಟಮ್ಗೂ ಇದೆಯಾ ಅಂತಲೂ ಚೆಕ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಕೆಲವೊಂದು ಸಲ ನಮಗೆ ಕೆಳಗಡೆ ಕ್ಲಾತ್ ಅನ್ನೋದೇ ಇರೋದಿಲ್ಲ, ಕಟ್ ಮಾಡ್ಕೊಂಬಿಟ್ಟಿರ್ತೀವಿ. ಅದೆಲ್ಲ ಗಮನಿಸ್ಕೊಂಡು ನಾವು ಕಟ್ ಮಾಡ್ಕೋಬೇಕು. ಇದು ಡೋರಿಗೆ ಆಗುತ್ತೆ ಉಳಿದಿರುವಂತಹ ಬಾರ್ಡ್ರನ್ನ. ಮತ್ತು ಈಗ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಒಂದೇ ಪೀಸ್ ಕಟ್ ಮಾಡ್ಕೊಂಡಿದ್ನಲ್ಲ ಲೈನಿಂಗು, ಸೊ ಹಾಗಾಗಿ ಬೇರೆ ಕಲರ್ದು ಲೈನಿಂಗ್ನ ಇನ್ನೊಂದು ಶೇಪ್ ಬೆಲ್ಟಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೇರೆ ಕಲರು ಮ್ಯಾಚ್ ಆಗುತ್ತಾ ಅಂತ ಕೇಳ್ಬೋದು ನೀವು. ಸೊ ಇದು ಒಳಗಡೆಗೆ ಹೋಗುತ್ತೆ ಕ್ಲಾತ್, ನಮಗೆ ಈ ಒಂದು ಫ್ಯಾಬ್ರಿಕ್ದು ಕಾಣಲ್ಲ. ಹಾಗಾಗಿ ನಾನು ಯಾವುದೋ ಬೇರೆ ಕಲರೇ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಪೈಪಿಂಗ್ಗೆ ನಾನು ಕ್ಲಾತ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 3/4 ಇಂಚಷ್ಟು ಇನ್ವಿಸಿಬಲ್ ನೀವು ಪೈಪಿಂಗ್ ಕೊಡ್ತಿದ್ದೀನಿ ಅಂದರೆ ನಾನು ವೇಸ್ಟ್ ಹತ್ರ ಬ್ಯಾಕಲ್ಲಿ ಇನ್ವಿಸಿಬಲ್ ಕೊಡ್ತಿದ್ದೀನಿ. ಹಾಗಾಗಿ ಒಂದು 3/4 ಇಂಚಷ್ಟು ಕಟ್ ಮಾಡಿಕೊಂಡು ಈ ರೀತಿ ಅಟ್ಯಾಚ್ನ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡ್ ಕೊಟ್ಟು. ಸೊ ಈಗ ನಾನು ನೆಕ್ ಪೈಪಿಂಗೋಸ್ಕರ 1 ಇಂಚ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇನ್ವಿಸಿಬಲ್ ಆದರೆ ಮಿಡ್ಲಿಗೆ ಥ್ರೆಡ್ನ ಇಟ್ಟು ಸ್ಟಿಚ್ ಮಾಡ್ಕೋಬೋದು. ಇದು ವಿಸಿಬಲ್ ಆಗಿ ಪೈಪಿಂಗ್ ಕೊಡೋದಾದರೆ ನೀವೇನು ಮಾಡಬೇಕು, ಒಂದು 1/4 ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ನೋಡಿ ಈ ಮೆಥಡಲ್ಲಿ ನೀವು ಪೈಪಿಂಗ್ಗೆ ಥ್ರೆಡ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಇನ್ವಿಸಿಬಲ್ ಕೊಡ್ತೀನಿ ಅಂದರೆ ನೀವು ಮಿಡ್ಲಿಗೆ ಫೋಲ್ಡ್ ಮಾಡಿ ನೀಟಾಗಿ ಒಂದೇ ಸಲ ಸ್ಟಿಚ್ನ ಹಾಕೋಬೋದು. ಇದು 1/4 ಇಂಚಷ್ಟು ಫೋಲ್ಡ್ನ ಮಾಡಿ ಉಳಿದಿದ್ದನ್ನು ನಾವು ಸ್ಟಿಚಿಂಗ್ ಅಂತ ಮಾರ್ಜಿನ್ ಅಂತ ಬೇಕಾಗತ್ತೆ. ಈ ರೀತಿ ನೋಡಿ ಅಟ್ಯಾಚ್ ಮಾಡಿಕೊಂಡೆ. ಈಗ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ವೇಸ್ಟಲ್ಲಿ ನಾನು 1/2 ಇಂಚ್ ಕ್ರಾಸಾಗಿ ಮತ್ತು ನೆಕ್ನ ಕಟ್ ಮಾಡಬೇಕಿತ್ತಲ್ಲ, ನೆಕ್ನ ಕಟ್ ಮಾಡಿಕೊಂಡು ಈ ಕಡೆ ನೆಕ್ ಕಡೆಗೆ 1/4 ಇಂಚ್ ಕ್ರಾಸಾಗಿ ಕಟ್ ಮಾಡಿಕೊಂಡೆ. ಈಗ ನಾನು ವೇಸ್ಟ್ ಹತ್ರ ಪೈಪಿಂಗ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು 1/4 ಇಂಚ್ ಅಷ್ಟೇ ಮಾರ್ಜಿನ್ ಬಿಟ್ಟಿದ್ದೀನಿ. ಆ 1/4 ಇಂಚಿಗೆ ಪೈಪಿಂಗ್ ಥ್ರೆಡ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ ಸೀದಾ ಹಾಕ್ಕೋಬೇಕಾಗತ್ತೆ.
ಸೀದಾ ಹಾಕ್ಕೊಂಡು ಈ ರೀತಿ ನೀಟಾಗಿ, ನನಗೆ ಈ ಕಡೆ ಬ್ಯಾಲೆನ್ಸ್ ಇದೆ ಹಾಗಾಗಿ ನಾನು ಈ ಕಡೆ ಇಟ್ಕೊಂಡು ಸ್ಟಿಚ್ ಮಾಡ್ತೀನಿ ಕ್ಲಾತ್ನ. ನಿಮಗೆ ಲೆಫ್ಟ್ ಸೈಡ್ ಬ್ಯಾಲೆನ್ಸ್ ಇದ್ದರೆ ನೀವು ಲೆಫ್ಟ್ ಸೈಡ್ಗೆ ಸ್ಟಿಚಿಂಗ್ನ ಮಾಡ್ಕೋಬೋದು. ನೀಟಾಗಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ನಾವು ಸ್ಟಿಚಿಂಗ್ ಟೈಮಲ್ಲೇ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಬೇಕಂದ್ರೆ ನಾವು ನೀಟಾಗಿ ಕೈಯಲ್ಲೇ ಸೆಟ್ ಮಾಡ್ಕೊಳ್ತಾ ಬಟ್ಟೆನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನಾವು ಹೆಂಗಂದ್ರೆ ಹೆಂಗೆ ಸ್ಟಿಚ್ ಮಾಡಿದ್ರೂ ನಮಗೆ ಫಿನಿಶಿಂಗ್ ಅನ್ನೋದು ಬರೋದಿಲ್ಲ. ಹಾಗಾಗಿ ನೀಟಾಗಿ ನಾವು ಕೈಯಲ್ಲೇ ಸೆಟ್ ಮಾಡಿಕೊಂಡು ರಿಂಕಲ್ ಬರಬಾರ್ದು, ಆ ರೀತಿ ನಾವು ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕು. ಎಕ್ಸಸ್ ಎಲ್ಲ ಕಟ್ ಮಾಡಿಕೊಂಡೆ. ನೋಡಿ ಈಗ ಡಾಟ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಡಾಟ್ನ ಸ್ಟಿಚ್ ಮಾಡ್ಕೋಬೇಕಾದ್ರೂ ಅಷ್ಟೇ ಅದು ಲೆವೆಲ್ಲಾಗಿರಬೇಕು, ಒಂದು ಮೇಲಕ್ಕೆ ಕೆಳಗಡೆಗೆ ಇಲ್ಲದೇ ಇರೋ ಥರ ನೋಡ್ಕೊಳ್ಳಿ. ಈಗ ನಾನು ಇದಕ್ಕೆ ಪೀಸ್ನ ಕೊಡಬೇಕು ಅಂದ್ಕೊಂಡಿದ್ನಲ್ಲ, ಸೊ ಇದಕ್ಕೆ ನೋಡಿ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸಸ್ ಎಷ್ಟಿದೆ ಕಟ್ ಮಾಡಿಕೊಂಡು ಉಳಿದಿರೋದ್ರಲ್ಲಿ ಇನ್ನೊಂದು ಪೀಸ್ನ ಅಟ್ಯಾಚ್ ಮಾಡ್ತೀನಿ. ನಮಗೆ ಬಟ್ಟೆ ಅನ್ನೋದು ಸೇವ್ ಮಾಡಬೇಕಂದ್ರೆ ಈ ರೀತಿ ಎಲ್ಲ ನಾವು ಸ್ಟಿಚಿಂಗ್ನ ಟ್ರಿಕ್ಸ್ ಅನ್ನೋದು ಗೊತ್ತಿರಬೇಕಾಗತ್ತೆ. ನೋಡಿ ಇದು ನನಗಿದ್ದಿದ್ದು 95 ಸೆಂಟಿಮೀಟರ್ ಅಷ್ಟೇ, ಅದರಲ್ಲೇ ನಾನು ಅಡ್ಜಸ್ಟ್ ಮಾಡ್ತಾ ಇರೋದು. ಸೊ ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸ್ಲೀವ್ಸ್ಗೂ ಪೈಪಿಂಗ್ ಬೇಕಂದರೆ ನೀವು ಸ್ಲೀವ್ಸ್ಗೂ ಕೂಡ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೋದು, ಚೆನ್ನಾಗೇ ಇರುತ್ತೆ. ಸೊ ನಾನಿಲ್ಲಿ ಸ್ಲೀವ್ಸ್ಗೆ ಪೈಪಿಂಗ್ ಅನ್ನೋದು ಕೊಡ್ತಾಯಿಲ್ಲ. ಸೊ ಬಾರ್ಡ್ರ್ ಇದೆಯಲ್ಲ ಹಾಗೇ ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಪೈಪಿಂಗ್ ಬೇಕು ಅಂದರೆ ಸೇಮ್ ನಾನು ವೇಸ್ಟಿಗೆ ಯಾವ ರೀತಿ ಇನ್ವಿಸಿಬಲ್ ಥರ ಅಟ್ಯಾಚ್ ಮಾಡಿಕೊಂಡು ಸೇಮ್ ಅದೇ ರೀತಿ ನೀವು ಲೈನಿಂಗ್ಗೆ ಪೈಪಿಂಗ್ನ ಅಟ್ಯಾಚ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು. ಸೊ ನಿಮಗೆ ಫುಲ್ ಎಲ್ಲ ಪೈಪಿಂಗಲ್ಲಿ ಬೇಕು ಅಂದರೆ ಮಿಡ್ಲಲ್ಲಿ ನೋಡಿ ಫ್ರೂಟ್ಸ್ ಬ್ರೇಕು. ನೀವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ ಅಂದರೆ ಜ್ಯೂಸಸ್ಸು, ನೀರು ಚೆನ್ನಾಗಿ ಕುಡೀರಿ, ಮಜ್ಜಿಗೆ ಕುಡೀರಿ, ಸೆಂಟ್ರಲ್ ಫ್ರೂಟ್ಸು ಇವೆಲ್ಲ ತೊಗೊಂಡು ತಿನ್ನಿರಿ. ಆವಾಗ ನಿಮಗೆ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಬರೋಲ್ಲ. ಅಂದರೆ ಕೆಲವರಿಗೆ ಈಟ್ ಆಗಿಬಿಡತ್ತೆ ಮಿಷಿನ್ ಮೇಲೆ ಕೂತ್ಕೊಂಡ್ರೆ, ಅಂಥವ್ರಿಗೆ ನೀವು ಸೆಂಟ್ರಲ್ಲಿ ಆ ಥರ ಎಲ್ಲ ಫ್ರೂಟ್ಸು ಮತ್ತು ಜ್ಯೂಸ್ ಕುಡೀರಿ. ಲೆಮನ್ ಜ್ಯೂಸ್ ಇರೋ ಲೆಮನ್ ಜ್ಯೂಸ್ ಕುಡೀರಿ, ನೀರು ಕುಡೀರಿ, ಮಜ್ಜಿಗೆ ಕುಡೀರಿ. ಹಾಗೆಲ್ಲ ತಗೊಳ್ತಾ ಇದ್ದರೆ ಮಾತ್ರ ನಮಗೆ ಬಾಡಿ ಅನ್ನೋದು ಡಿಹೈಡ್ರೇಷನ್ ಆಗ್ದಿರ ನೀಟಾಗಿ ನಮಗೆ ಈಟ್ ಆಗ್ದಿರ ಚೆನ್ನಾಗಿರುತ್ತೆ. ನೋಡಿ ಕಪ್ ಶೇಪ್ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡ್ತಿರ್ಬೋದು ನೀವು. ಈ ರೀತಿ ಡಾಟ್ಸ್ನ ನಾವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಕಪ್ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ಳೋದು. ನೋಡಿ ಶೇಪ್ ಬೆಲ್ಟ್ನ ಕಲರ್ದು ಮೇಲಕ್ಕೆ ಬರೋ ಥರ ಇಟ್ಕೊಳ್ಳಿ, ಬೇರೆ ಕಲರ್ದು. ನೋಡಿ ಒಳಗಡೆ ನಾವು ಲೈನಿಂಗ್ ಹಾಕಿದ್ವಲ್ಲ ಅದನ್ನು ಓಪನ್ ಮಾಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಡಾಗ ನಮಗೆ ಬೇರೆ ಕಲರ್ ಇರೋದು ಒಳಗಡೆಗೆ ಹೋಗುತ್ತೆ. ಇಲ್ಲಿ ವಿಸಿಬಲ್ ನಾನು ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡೋದ್ರಿಂದ ಸುತ್ತು ನಾನು ನಿಟ್ಟಿಗೆ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಬಾಟಮಲ್ಲಿ ನಾನು ಕಿನಾರೆ ಸ್ಟಿಚ್ ಹಾಕಿಲ್ಲ, ಸುತ್ತು ಅಟ್ಯಾಚ್ ಮಾಡಿಕೊಂಡೆ ಲೈನಿಂಗ್ನು ಮೇನ್ ಫ್ಯಾಬ್ರಿಕ್ನ ನೋಡ್ತಿರ್ಬೋದು ನೀವು ಈ ರೀತಿ. ಈಗ ಇದಕ್ಕೆ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಡೈರೆಕ್ಟಾಗಿ ಹಿಂಗೇ ಇದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತ. ಸೊ ಈಗ ನೋಡಿ ನಾವು ಏನಕ್ಕೆ ಫ್ರಂಟಲ್ಲಿ ನೆಕ್ ಕಡೆಗೆ ಮತ್ತು ಶೇಪ್ ಬೆಲ್ಟು ಕ್ರಾಸಾಗಿ ಕಟ್ ಮಾಡ್ತೀವಿ 1/4 ಇಂಚು ಅನ್ನೋದು ನಿಮ್ಗೆ ಗೊತ್ತಾಗದಿರ್ಬೋದು. ನೋಡಿ ಈ ರೀತಿ ಸ್ಟ್ರೈಟಾಗಿ ಬರುತ್ತೆ ನಾವು ಆ ರೀತಿ ಕಟ್ ಮಾಡಿದಾಗ. ಇಲ್ಲಾಂದರೆ ನಮಗೇನಾಗುತ್ತೆ ಅಂದರೆ ಸ್ವಲ್ಪ ಬೆಂಡ್ ಆದಂಗೆ ಬರುತ್ತೆ. ಒಂದು ಸಲ ಗಮನಿಸಿ ನೋಡಿ ನೀವೇ ಬೇಕಾದ್ರೆ. ಶೇಪ್ ಬೆಲ್ಟ್ನ ಮತ್ತು ಮೇಲೆ ನಾವು ನೆಕ್ ಹತ್ರ ಕ್ರಾಸಾಗಿ 1/4 ಇಂಚ್ ಕಟ್ ಮಾಡಿಲ್ಲ ಅಂದರೆ ನಮಗೆ ಈ ರೀತಿ ಸ್ಟ್ರೈಟಾಗಿ ಬರೋದಿಲ್ಲ. ನೀಟಾಗಿ ಉಪ್ಪಟ್ಟೆ ಹೈಪಟ್ಟಿನ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಹೇಳೋದು ಮರೆತೆ, ಬಾಡಿ ಡಿಹೈಡ್ರೇಷನ್ ಆಗದೆ ಇರೋ ಥರ, ಈಟ್ ಆಗದೆ ಇರೋ ಥರ ನೋಡ್ಕೋಬೇಕಂದ್ರೆ ನೀವು ನೀಟಾಗಿ ಜ್ಯೂಸಸ್ನ ಕುಡೀರಿ, ನೀರು ಕುಡೀರಿ, ಮಜ್ಜಿಗೆ ಕುಡೀರಿ, ಸೆಂಟ್ರಲ್ ಫ್ರೂಟ್ಸ್ ತಿನ್ನಿ. ಮತ್ತು ಮಧ್ಯೆ ಕಂಟಿನ್ಯೂಸ್ ಆಗಿ ಕೂತ್ಕೊಂಡಿರಬೇಡ್ರಿ. ಮಧ್ಯೆ ಎದ್ದು ಒಂದು 10 ನಿಮಿಷ ಬ್ರೇಕ್ ತಗೊಳ್ಳಿ. ಆವಾಗ ನಿಮಗೆ ಬಾಡಿ ಕಂಡೀಷನ್ ಅನ್ನೋದು ಚೆನ್ನಾಗಿರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಸೊ ನಾನು ಫಾಲೋ ಮಾಡೋ ಟ್ರಿಕ್ಸ್ ಇದು. ಸೊ ನಿಮ್ಗೆ ಅದು ಸೂಟ್ ಆಗಂಗಿದ್ರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಸ್ಲೀವ್ ಅಟ್ಯಾಚ್ ಮಾಡಿದ್ದಾಯಿತು. ಸೊ ಎರಡೂ ಕಡೆನೂ ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಸ್ಲೀವ್ನ ಅಟ್ಯಾಚ್ ಮಾಡಬೇಕಾದ್ರೆ ಕ್ಲಾತ್ನ ಯಾವುದೇ ಕಾರಣಕ್ಕೂ ಎಳಿಬೇಡಿ. ಎಳಿದಿರ ಅಟ್ಯಾಚ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡಿಕೊಂಡೆ. ನೋಡಿ ನೀಟಾಗಿ ಈ ರೀತಿ ಓವರ್ಲಾಕ್ ಮಾಡಿಕೊಂಡು ಈಗ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ನೀವು ನೀಟಾಗಿ ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀರೋ ನೀವು ಅಷ್ಟೇ ಮಾರ್ಜಿನ್ಗೆ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಆ ಥರ ನೀವು ಅಟ್ಯಾಚ್ ಮಾಡಿಕೊಂಡ್ರೆ ನಿಮಗೆ ಬ್ಲೌಸಲ್ಲಿ ನೆಕ್ ಶೇಪ್ ಅನ್ನೋದು ಚೇಂಜ್ ಆಗಿಬಿಡುತ್ತೆ. ಸೊ ಅದು ಯಾವುದೇ ಕಾರಣಕ್ಕೂ ಆ ರೀತಿ ಆಗದೆ ಇರೋ ಥರ ನೀವು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಈಗ ನಾನು ಒಂದೇ ಸಲ ಡೈರೆಕ್ಟಾಗಿ ಡಬಲ್ ಫೋಲ್ಡ್ನ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಮಾಡಿ ಇನ್ನೊಂದು ಫೋಲ್ಡ್ ಮಾಡಿ ನೀವು ಸ್ಟಿಚ್ಚು ಮಾಡ್ಕೋಬೋದು. ನಾನು ಡೈರೆಕ್ಟಾಗಿ ಒಂದೇ ಸಲ ಡಬಲ್ ಫೋಲ್ಡ್ನ ಮಾಡಿ ಸ್ಟಿಚ್ನ ಮಾಡ್ತಿದ್ದೀನಿ. ಹೀಗೆ ಮಾಡಿಕೊಂಡ್ರು ನಿಮಗೆ ಪೈಪಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಸೊ ಬರುತ್ತೋ ಇಲ್ವೋ ಅಂತ ನಿಮಗೇನು ಡೌಟ್ ಬೇಡ. ಡೈರೆಕ್ಟಾಗಿ ನಾನು ಡಬಲ್ ಫೋಲ್ಡ್ನ ಮಾಡಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಈ ರೀತಿ. ನೋಡಿ
ಪೈಪಿಂಗ್ ಅನ್ನೋದು ನೀಟಾಗಿ ಫಿನಿಶಿಂಗ್ ಅನ್ನೋದು ಬಂದಿದೆ ಈ ರೀತಿ. ಈಗ ಸೈಡ್ ಫಿಟ್ಟಿಂಗ್ನ ಕೊಡಬೇಕು. ಸೈಡ್ ಫಿಟ್ಟಿಂಗ್ ಕೊಡೋದಕ್ಕೆ ನಿಮ್ಮ ಒಂದು ಅಳತೆ ಬ್ಲೌಸ್ ಪ್ರಕಾರ ನೀವು ಸೈಡ್ ಫಿಟ್ಟಿಂಗ್ ಅನ್ನೋದು ಕೊಡಿ. ನೋಡಿ ಕೂಳೆ ನೀಟಾಗಿ ಮೇಲೆ ಫೋಲ್ಡ್ ಮಾಡಿ ನೀಟಾಗಿ ಈ ರೀತಿ ಅಟ್ಯಾಚ್ನ ಮಾಡಿಕೊಂಡೆ. ಸೇಮ್ ಇನ್ನೊಂದು ಸೈಡೂ ಅದೇ ರೀತಿ ನಮ್ಮ ಮೆಜರ್ಮೆಂಟ್ ಪ್ರಕಾರ ಎಷ್ಟು ಲೂಸ್ ಬೇಕೋ ಅಷ್ಟು ಲೂಸ್ನ ತೊಗೊಂಡು ನೀಟಾಗಿ ಸ್ಟಿಚ್ನ ಹಾಕಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಈ ರೀತಿ ಹಾಕ್ಕೊಳ್ಳಿ. ಫೈನಲಿ ನಮಗೆ ಬ್ಲೌಸ್ ಅನ್ನೋದು ರೆಡಿ ಆಗೋಯಿತು. ಓಕೆನಾ. ಇಷ್ಟಾದಮೇಲೆ ಡೋರಿ ಈಗಾಗಲೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೋಡಿ ನೆಕ್ ಡೀಪ್ ಅನ್ನೋದು ತುಂಬಾ ಚೆನ್ನಾಗಿ ಬಂದಿದೆ. ಬ್ಯಾಕು ಅಷ್ಟೇ ಫ್ರಂಟು ಅಷ್ಟೇ. ನೋಡಿ ನೆಕ್ ಶೇಪ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಡೋರಿ ಇತ್ತಲ್ಲ, ಡೋರಿನ ನಾನು ಮುಂಚೆನೇ ರೆಡಿ ಮಾಡಿ ಇಟ್ಟಿದ್ದೆ, ಹಾಗಾಗಿ ಅದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲಿ ಬ್ಲೌಸ್ ಅನ್ನೋದು ರೆಡಿ ಆಯಿತು. ಈ ಒಂದು ಕಟ್ಟಿಂಗ್ ವಿಡಿಯೋ ಮತ್ತು ಸ್ಟಿಚಿಂಗ್ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.